ವೀಕ್ಷಕರೇ, ಜಿ ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಅನೇಕ ಜ್ವಲಂತ ಸಮಸ್ಯೆಗಳಿದೆ. ಈ ಸಂದರ್ಭದಲ್ಲಿ ಮಳೆ ಇಲ್ಲ ಒಂದು ಕಡೆ, ಇನ್ನೂ ಕೆಲವು ಕಡೆ ಅತಿವೃಷ್ಟಿ ಆಗ್ತಾ ಇದೆ. ಅಂದರೆ ತಮಿಳುನಾಡನ್ನು ತೆಗೆದುಕೊಳ್ಳೋಣ. ಆದರೆ ನಮ್ಮ ರಾಜ್ಯದಲ್ಲಿ ಬರ ಅನ್ನುವಂಥ ಘೋಷಣೆ ಆಗುತ್ತೆ, ತಾಲೂಕುಗಳ ಘೋಷಣೆ ಆಗುತ್ತೆ, ನಂತರದಲ್ಲಿ ಕೇಂದ್ರ ಅಧ್ಯಯನ ತಂಡ ಬರುತ್ತೆ, ಇದರ ಒಂದು ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಂಡು ಹೋಗ್ತಾರೆ. ಅದಾದ ಮೇಲೂ ಕೂಡ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯದ ಜನತೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ವಾ? ರಾಜ್ಯದ ಮೇಲೆ ಕೇಂದ್ರ, ಕೇಂದ್ರದ ಮೇಲೆ ರಾಜ್ಯ ಗೋಬೇಕುರಿಸೋ ಪ್ರಯತ್ನಗಳು ನಡೀತಾ ಇರುವ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೋಗಿ ಭೇಟಿಯಾಗಿ ಬರ್ತಾರೆ. ಯಾವ ಕಾರಣಕ್ಕೆ? ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ, ಇನ್ನು ಗೃಹ ಸಚಿವರನ್ನ ಭೇಟಿ ಮಾಡೋದಕ್ಕೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಒಂದು ಹೈಕಮಾಂಡ್ ಬುಲಾವ್ ಮೇರೆಗೂ ಕೂಡ ಹೋಗಿರ್ತಾರೆ. ಕೇವಲ ಬರೀ ಬರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಹೋಗಿರಲಿಲ್ಲ, ಇದು ಗೊತ್ತೇ ಇದೆ. ಆದರೆ ಈ ಒಂದು ಪ್ರವಾಸ ಹೇಗಿತ್ತು, ಹೋಗಿದ್ದು ಯಾವುದರ ಮೂಲಕ? ವಿಶೇಷ ವಿಮಾನ, ಲಕ್ಸುರಿಯಸ್ ಐಷಾರಾಮಿ ವಿಮಾನದಲ್ಲಿ ಪ್ರಯಾಣ ಮಾಡ್ಕೊಂಡು ಬರ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಇವ್ರ ಜೊತೆಗೆ ಒಂದಷ್ಟು ಜನ ಸಚಿವರು ಇರ್ತಾರೆ. ಸಚಿವರ ಮೋಜು ಮಸ್ತಿ, ಇವರೇನು ಯಾವುದೋ ಟ್ರಿಪ್ಗೆ ಹೋಗಿದ್ರೇನೋ ಅಂತ ಅನ್ಸುತ್ತೆ ಈ ದೃಶ್ಯಾವಳಿಗಳನ್ನು ನೋಡಿದ್ರು. ಖುದ್ದು ಜಮೀರ್ ಅಹಮದ್ ಅವರು ಈ ಎಲ್ಲ ದೃಶ್ಯಾವಳಿಗಳನ್ನ, ವಿಡಿಯೋಗಳನ್ನ ದೊಡ್ಡದಾಗಿ ಇದನ್ನ ದೊಡ್ಡಸ್ತಿಕೆಯ ರೂಪದಲ್ಲಿ ಟ್ವಿಟರ್ನಲ್ಲಿ ಶೇರ್ ಮಾಡ್ಕೊಳ್ತಾರೆ ಈ ವಿಡಿಯೋಗಳನ್ನು. ತದನಂತರದಲ್ಲಿ ರಾಜ್ಯದ ಜನತೆಯ ಜೊತೆಗೆ ಬಿಜೆಪಿ ಸರ್ಕಾರ ಕೂಡ ಬರದ ಚರ್ಚೆ ಮಾಡೋದಕ್ಕೆ ಹೋದವರು ಐಷಾರಾಮಿ ವಿಮಾನದಲ್ಲಿ ಹೋಗಿ ಮೋಜು ಮಸ್ತಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಮಾಡ್ತಾರೆ. ಆದರೆ ಇದಕ್ಕೆ ತಿರುಗೇಟು ಕೊಟ್ಟ ಸಿದ್ದರಾಮಯ್ಯನವರು, ಬಿಜೆಪಿಯವರು ಸಮ್ಮಿಶ್ರ ಸರ್ಕಾರವನ್ನು ಉರುಳಿಸಿದಾಗ ಶಾಸಕರನ್ನು ಯಾವುದರಲ್ಲಿ ಬಸ್ಸಲ್ಲಿ ಕರ್ಕೊಂಡು ಹೋಗಿದ್ರಾ? ಸೊ ಅವರು ವಿಶೇಷ ವಿಮಾನದ ಮೂಲಕ ಇಡೀ ದೇಶದಲ್ಲಿ ಸುತ್ತಾಡಿಕೊಂಡು ದೊಡ್ಡ ದೊಡ್ಡ ಹೋಟೆಲಲ್ಲಿ ಇರಿಸಿದ್ದನ್ನು ನಾವು ಮರ್ತಿಲ್ಲ. ಇವ್ರಿಗೆ ಯಾವ ನೈತಿಕತೆ ಇದೆ ಅಂತ ಹೇಳ್ತಿದ್ದಾರೆ. ಆಯಿತು, ಬಿ ಜೆ ಪಿಯವರಿಗೆ ನೈತಿಕತೆ ಇಲ್ಲ, ರಾಜ್ಯದ ಜನತೆಗೆ ನೈತಿಕತೆ ಇಲ್ವಾ? ಹಾಗಾದರೆ ಅವರು ಕೇಳೋ ಹಾಗಿಲ್ವಾ? ಹಾಗಾದರೆ ನೀವೇನು ಮಾಡಿದ್ರೂ ನಡೆಯುತ್ತಾ? ಹೋಗಿರೋದು ಬರದ ವಿಚಾರ ಚರ್ಚೆ ಮಾಡೋದಕ್ಕೆ, ಬಟ್ ನೀವು ಅನುಭವಿಸ್ತಾ ಇರೋದು ಐಷಾರಾಮಿ ಒಂದು ವಿಮಾನದ ಮೂಲಕ, ಅಥವಾ ಒಂದು ಜೀವನ ಶೈಲಿ ಅಂತ ಹೇಳ್ಬೋದು. ಇದು ಬೇಕಿತ್ತಾ ಸಿಎಂ ಸಾಹೇಬ್ರೆ ನಿಮಗೆ? ಇದನ್ನು ಕೇಳಿದ್ರೆ ಡಿ ಸಿ ಎಂ ಅವರು ನನಗೆ ಗೊತ್ತಿಲ್ಲ, ನಾವೆಲ್ಲ ಬೇರೆ ಫ್ಲೈಟಲ್ಲಿ ಬಂದ್ವಿ ಅಂತ ಅವ್ರು ಹೇಳ್ತಾರೆ. ಸೊ ಏನು ನಡೀತಾ ಇದೆ ಹಾಗಾದರೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಇದ್ದೀವಿ. ಇದೇ ಹೊತ್ತಿನ ವಿಶೇಷ, ಜೆಟ್ ಜಟಾಪತಿ ಸರ್ಕಾರಕ್ಕೆ ಚಾರ್ಜ್. ಐಷಾರಾಮಿ ವಿಮಾನದ ಪ್ರಯಾಣ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಬರ ಅಧ್ಯಯನ ಅಥವಾ ಬರದ ಒಂದು ಪರಿಹಾರವನ್ನ ಕೇಳೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಂದ್ರೆ ಮನವಿ ಕೊಡೋದಕ್ಕೆ ಹೋಗಿದ್ದ ಸಿಎಂ ಸಿದ್ದರಾಮಯ್ಯನವರು ಹೋಗಿದ್ದು ಯಾವುದರ ಮೂಲಕ? ಖಾಸಗಿ ಜೆಟ್ನಲ್ಲಿ ಸಿಎಂ ಮತ್ತು ಸಚಿವರ ಪ್ರಯಾಣಕ್ಕೆ ಕಿಡಿ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿಯವರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ಬರಗಾಲದಲ್ಲಿ ತೆರಿಗೆ ಹಣದಲ್ಲಿ ಸಿಎಂ ದುಂದುವೆಚ್ಚ ಅನ್ನೋ ಆರೋಪ ಮಾಡ್ತಿದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೆ ಹಲವು ಸಚಿವರುಗಳು ತಿರುಗೇಟು ಕೊಟ್ಟಿದ್ದಾರೆ. ನೋಡಿ, ಪ್ರಧಾನಿ ಮೋದಿ ಭೇಟಿಯಾಗಿ ಜರೂರ್ ಬೆಂಗಳೂರಿಗೆ ಆಗಮಿಸ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಸಂಪುಟ ಸಭೆ ನಿಗದಿಯಾದ ಕಾರಣಕ್ಕೆ ಖಾಸಗಿ ಜೆಟ್ ಪ್ರಯಾಣವನ್ನು ಮಾಡ್ತಾರೆ. ಸಮಯ ಉಳಿತಾಯ ಮಾಡೋದಕ್ಕೋಸ್ಕರ ವಿಮಾನದಲ್ಲಿ ಓಡಾಡೋದು ತಪ್ಪಾ ಅಂತ ಕೇಳ್ತಾರೆ. ಕೇಸರಿ ಬ್ರಿಗೇಡ್ ಆರೋಪಕ್ಕೆ ಕೈ ಸರ್ಕಾರದ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಸಚಿವ ಜಮೀರ್ ಅಹಮದ್ ವೈಭೋಗಕ್ಕೆ ಬಿಜೆಪಿಯವರು ಕೆಂಡಾಮಂಡಲರಾಗಿದ್ದಾರೆ. 3 ಜನ ನಾಯಕರು ಮಾತನಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಆಗಿರ್ಬೋದು, ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಚಲುವರಾಯಸ್ವಾಮಿ ಆಗಿರ್ಬೋದು, ಇನ್ನು ವಿಶ್ವನಾಥ್ ಏನೇನೆಲ್ಲ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ನಂತರದಲ್ಲಿ ಚರ್ಚೆ ಆರಂಭಿಸ್ತೀನಿ. ರಾಜ್ಯದಲ್ಲಿ ಬರ ಇದೆ, ಇವರು ಐಷಾರಾಮಿ ಫ್ಲೈಟ್ ಅಲ್ಲಿ ನನಗೆ ಗೊತ್ತಿಲ್ವಲ್ಲ ಯಾವ ರಾಜ್ಯದಲ್ಲಿ ಬರ ಇದೆ, ಇವರು ಐಷಾರಾಮಿ ಫ್ಲೈಟ್ ಅಲ್ಲಿ ನನಗೆ ಗೊತ್ತಿಲ್ವಲ್ಲ. ಈಗ ಬಿಜೆಪಿಯವರು ಸಿದ್ದರಾಮಯ್ಯನವರು ಪ್ರೈವೇಟ್ ಫ್ಲೈಟಲ್ಲಿ ಬರುವಂಥ ಸಂದರ್ಭದಲ್ಲಿ ಏನೋ ಒಂದು ವಿಡಿಯೋ ಹಾಕ್ಕೊಂಡಿದ್ದಾರೆ ಅಂತ ಜಮೀರ್ ಅಹಮದ್ ಅವರು. 2.5 ಗಂಟೆ ಜರ್ನಿ ಇರುತ್ತೆ. ಆ ಸಂದರ್ಭದಲ್ಲಿ ಏನೋ ಒಂದು ಹಾಡು ಕೇಳಿರ್ಬೋದು. ಆಯಿತು, ಅದೊಂದು ಪಕ್ಕದಲ್ಲಿ ಇಟ್ಕೊಳ್ಳೋಣ, ನಾನು ಬಿ ಜೆ ಪಿ ಮುಖಂಡರು ಇವತ್ತು ಯಾರ್ಯಾರು ಇದ್ರ ಬಗ್ಗೆ ಕಾಮೆಂಟ್ ಮಾಡ್ತಾರಲ್ಲ, ಯಾರು ಅವರ ಅಧ್ಯಕ್ಷರಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಅವ್ರ 25 ಜನ ಲೋಕಸಭಾ ಸದಸ್ಯರಿರ್ಬೋದು, ಅಥವಾ ಇನ್ನೂ ಭಾಳ ಜನ ಬಡಾಯಿ ಕೊಚ್ಚೋ ಲೀಡರ್ಗಳು ಭಾಳ ಇದ್ದಾರೆ, ಮಾತುಗಾರರು ಅಲ್ವಾ? ಇವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಅಲ್ಲೆಲ್ಲೋ
ಫ್ಲೈಟಲ್ಲಿ ಬರೋವಾಗ ಹಾಡು ಹಾಕ್ಬಿಟ್ರು ತಪ್ಪು ಅಂತ ಇವ್ರು ಹೇಳ್ತಾರಲ್ಲ, ಇವರು 234 ತಾಲೂಕಲ್ಲಿ 213 ತಾಲೂಕು 234ರಲ್ಲಿ 223 ತಾಲೂಕು ಬರ ಅಂತ ಘೋಷಣೆ ಆಯ್ತಲ್ಲ, ಆ ಬರಕ್ಕೆ ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿದ್ದಾರಾ? ಒಬ್ಬ ಮುಖ್ಯಮಂತ್ರಿಗಳು ಹಿಂದ್ಲಿಂದನೂ ಎಮರ್ಜೆನ್ಸಿ ಇದ್ದಾಗ ಉಪಯೋಗಿಸಿರ್ತಕ್ಕಂಥದ್ದು ಗೊತ್ತು. ಅವರು ಬಸವರಾಜ ಬೊಮ್ಮಾಯಿ ಉಪಯೋಗಿಸಲು ಅಂತ ಯಡಿಯೂರಪ್ಪನವ್ರು ಎಷ್ಟು ಸಾರಿ ಓಡಾಡಿದ್ದಾರೆ ಅನ್ನೋದನ್ನು ಮಾಹಿತಿಯನ್ನು ನೀವೇ ತಗೋಬೋದಲ್ಲ, ತಗೊಂಡು ಬಿಡುಗಡೆ ಮಾಡಿದ್ರೆ ಗೊತ್ತಾಗುತ್ತೆ ಅವರೆಷ್ಟು ಇವರೆಷ್ಟು ಅಂತ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳು ಎಲ್ಲರೂ ರಿಕ್ವೆಸ್ಟ್ ಮಾಡೋದು, ಸಾರ್ವಜನಿಕರಾಗಲಿ ಮಾಧ್ಯಮ ಸ್ನೇಹಿತರಾಗಲಿ ನಾವುಗಳಾಗಲಿ, ಅವ್ರು ರೋಡಲ್ಲಿ ಬಂದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿ ಮತ್ತು ಟೈಮ್ ಫ್ಯಾಕ್ಟ್ರು ಎಲ್ಲವೂ ಸೇರುತ್ತೆ ಒಬ್ಬ ಮುಖ್ಯಮಂತ್ರಿ. ಅದರಿಂದ ಅವರು ಅನಾವಶ್ಯಕವಾಗಿ ಏನು ಟೀಕೆ ಸಿಕ್ಕದಾಗ ಟೀಕೆ ಮಾಡ್ತೀನಿ ಅನ್ನೋರಿಗೆ ಏನು ಮಾಡೋಕ್ಕಾಗುತ್ತೆ ಬಿಟ್ಟು. ನಮ್ಮ ಮುಖ್ಯಮಂತ್ರಿಗಿಂತನೂ ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಇದರಲ್ಲಿ ಮಾಡೋರಿದ್ದಾರಾ ಬಿಡಿ. ಅವ್ರ ಬಗ್ಗೆ ಪಾಪ ಯಾರೋ ಇವ್ರು ಹೇಳಿದ್ರು ಜನ ಯಾರು ಕೇಳೋಕ್ಕೆ ರೆಡಿ ಇಲ್ಲ. ಸಿದ್ದರಾಮಯ್ಯನವ್ರು ಹಾಗೆ ಹೀಗೆ ಅಂತ ಹೇಳಿದ್ರೆ ಯಾರು ಜನ ಕೇಳೋಕ್ಕೆ ರೆಡಿ ಇಲ್ಲ ಬಿಡಿ. ಐಷಾರಾಮಿ ಏನು ಮಾಡೋಕ್ಕೆ ಬಂದಿಲ್ಲ ಅವರು ಕರ್ನಾಟಕ ಭವನದಲ್ಲೇ ಉಳ್ಕೊಂಡಿರೋದು, ಅದೇನು 7 ಸ್ಟಾರ್ ಹೋಟ್ಲಲ್ಲಿ ಮಲಗಿಲ್ಲ. ಸೊ ಅವ್ರು ಮಾತಾಡ್ಕೊಳ್ಳಿ ಬಿಡಿ. ಬಿ ಜೆ ಪಿಯವ್ರಿಗೆ ಪಾಪ ಚುನಾವಣೆ ಹತ್ರ ಬಂದಿದ್ದಾರೆ, ಮೋದಿಯವರು ಟಾಸ್ಕ್ ಕೊಟ್ಟಿದ್ದಾರೆ. ಪಾಪ ನೋಡ್ತಾ ಇಲ್ವಾ ಜನತಾದಳದವರು ಹತ್ರ ಪಾಪ ಹೆಂಗೆ ನಿಂತವ್ರೆ ಅಂತ ಮೋದಿಯವರು. ಅವ್ರ ಕಷ್ಟ ಅವ್ರಿಗೆ ಪಾಪ ಅವ್ರು ಅಷ್ಟು ಹೇಳ್ಬೇಡ ಅಂತ ನಾವು ಯಾಕೆ ಚರ್ಚೆ ಮಾಡೋದು ಬಿಡಿ. ಭಾಳ ಖುಷಿಯಾಗವ್ರೆ ನೋಡಿದೆ ಮೋದಿಯವ್ರು ಭೇಟಿ ಆದಮೇಲೆ ತುಂಬ ಖುಷಿಯಾಗವ್ರೆ. ಸೊ ಮೋದಿಯವ್ರಿಗೆ ಇವ್ರ ಅನಿವಾರ್ಯನೋ ಇವ್ರಿಗೆ ಮೋದಿಯವರ ಅನಿವಾರ್ಯನೋ ಎಲ್ಲ ಫೆಬ್ರವರಿ 16-15 ತಾರೀಕು ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ. 28 ಇನ್ನೆರಡು ಎಕ್ಸ್ಟ್ರಾ ಮಾಡಿಸ್ಕೊಳಕ್ಕಾದ ನೋಡೇನು. ಇದರ ಮಧ್ಯದಲ್ಲಿ ಮೊನ್ನೆ ಏನು ದೆಹಲಿಗೆ ತೆರಳಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಮೀರ್ ಅಹ್ಮದ್ ಅವರೆಲ್ಲ ಕೂಡ ಇಂಥ ಬರದ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ರೈತರುಗಳಿಗೆ ಇಲ್ಲಿವರೆಗೂ ಕೂಡ ಏನು ಪರಿಹಾರ ಕೊಟ್ಟಿಲ್ಲ. ವಿದ್ಯುತ್ ಸಮಸ್ಯೆ ಇದೆ, ಕುಡಿಯೋ ನೀರಿಗೆ ತತ್ವಾರ ಇದೆ, ಹಸುಗಳಿಗೆ ದನಕರುಗಳಿಗೆ ನೀರು ಮತ್ತು ಮೇವುಗಳಿಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಪ್ರೈವೇಟ್ ಐಷಾರಾಮಿ ಜೆಟ್ಟಲ್ಲಿ ದೆಹಲಿಯಿಂದ ಬಂದು ಅದನ್ನು ಟ್ವಿಟ್ಟರಲ್ಲಿ ಹಾಕ್ಕೊಂಡು ಅವರ ವೈಭೋಗವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಒಂಥರ ಅಸಹ್ಯ ಹುಟ್ಟಿಸ್ತಕ್ಕಂಥದ್ದು. ಇಂಥ ಪರಿಸ್ಥಿತಿಯಲ್ಲಿ ಅವರು ಅವರ ಒಂದು ವೈಭೋಗವನ್ನು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ರೈತರ ಮತ್ತು ಸಾಮಾನ್ಯ ಜನರ ನಾಗರಿಕರ ಮನಸ್ಸಿನಲ್ಲಿ ಒಂಥರ ಅಸಹ್ಯ ಆಗಿದೆ. ಅವರ ಮೇಲೆ ಒಂಥರ ತಿರಸ್ಕಾರ ಮನೋಭಾವ ಇದೆ. ಕನಿಷ್ಠ ಮುಖ್ಯಮಂತ್ರಿಗಳಾದರೂ ಕೂಡ ಅದನ್ನು ತಡೆಗಟ್ಟಬಹುದಾಗಿತ್ತು. ಸಾಮಾನ್ಯ ವಿಮಾನದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಬಿಜೆಪಿ ಪಕ್ಷದ ವಕ್ತಾರರಾದಂತಹ ರತನ್ ಪೂಜಾರಿ ಇದ್ದಾರೆ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿ ಪಕ್ಷದ ವಕ್ತಾರರಾದಂತಹ ಶಶಿಧರ್ ಆರಾಧ್ಯ ಇದ್ದಾರೆ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂತಹ ಇರ್ಷಾದ್ ಅಹಮದ್ ಇದ್ದಾರೆ, ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಇಮ್ರಾನ್ ಅವರಿದ್ದಾರೆ, JDS ಪಕ್ಷದ ವಕ್ತಾರರು, ನಮಸ್ಕಾರ ಇಮ್ರಾನ್ ಪಾಷಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ರತನ್ ಪೂಜಾರಿ ಅವರು, ಮೊದಲನೇದಾಗಿ ಇಲ್ಲಿ ನೀವು ದೊಡ್ಡ ಮಟ್ಟದಲ್ಲಿ ಕಿಡಿಕಾರ್ತಾ ಇದ್ದೀರಿ. ಹೌದು, ಈಗ ಸಿದ್ದರಾಮಯ್ಯನವರು ಕೇಳಿದ ಪ್ರಶ್ನೆನೇ ನಾನು ಕೇಳ್ತೀನಿ. ನಿಮ್ಮ ಮೋದಿಯವರು ಹಾಗಾದರೆ ಸಾಮಾನ್ಯ ವಿಮಾನದಲ್ಲಿ ಓಡಾಡ್ತಾರಾ? ಅವರು ಐಷಾರಾಮಿ ವಿಮಾನದಲ್ಲಿ ಓಡಾಡೋದೇ ಇಲ್ವಾ ಯಾವ ಕಾರಣಕ್ಕೂ ಕೂಡ? ಯಾಕಂತಂದರೆ ಅವರು ಓಡಾಡುವಂತಹ ವಿಮಾನ ಆಗಿರ್ಬೋದು, ಅವರು ಬಳಸುವಂತಹ ಬಟ್ಟೆ ಆಗಿರ್ಬೋದು, ಅವರ ಒಂದು ಜೀವನ ಶೈಲಿ ಕಂಪ್ಲೀಟ್ ಆಗೋದು ಐಷಾರಾಮಿಯಾಗಿ ಇಲ್ಲವೇ ಇಲ್ವಾ? ಇದನ್ನು ಒಪ್ಕೊಳ್ಳೋದೇ ಇಲ್ವಾ ನೀವು BJP-ಯವರು? ಹೇಗೆ, ಏನು ಹೇಳ್ತೀರಿ? ನೋಡಿ ಮೇಡಮ್, ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಪ್ರಧಾನಮಂತ್ರಿಯವರಿಗೆ ಕೊಡಬೇಕಾದಂಥ ಒಂದು ಸೆಕ್ಯೂರಿಟಿ ಏನು ಅನ್ನುವಂಥದ್ದು ಈ ದೇಶದ ಗಣ್ಯರಿಗೆ, ಅದು ರಾಷ್ಟ್ರಪತಿಗಳಿರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ಇಂಥ ಗಣ್ಯರಿಗೆ ಯಾವ ರೀತಿಯ ಸೆಕ್ಯೂರಿಟಿಯನ್ನು ಕೊಡಬೇಕು ಅಂತ ಹೇಳಿ ಈ ದೇಶದ ಒಂದು ರಕ್ಷಣಾ ಇಲಾಖೆಯಲ್ಲಿ ಒಂದು ಬ್ಲೂ ಬುಕ್ ಅಂತ ಇದೆ. ಆ ಬ್ಲೂ ಬುಕ್ಕನ್ನು ಒಂದ್ಸಲ ಕಾಂಗ್ರೆಸ್ನವರು, ಸಿದ್ದರಾಮಯ್ಯನವರು ಇವರು ತೆಗೆದುಕೊಂಡು ಓದೋಕೆ ಹೇಳಿ, ಅದರಲ್ಲಿ ಏನು ಮೆನ್ಷನ್ ಆಗಿದೆ ಅಂತ. ಆಯಿತಾ? ಅದೇನು ಐಷಾರಾಮಿ ಫ್ಲೈಟಲ್ಲ, ಅದು ಒಂದು ದೇಶದ ಪ್ರಧಾನಮಂತ್ರಿಗೆ ಇದಕ್ಕಿಂತ ಹಿಂದೆ ಕಾಂಗ್ರೆಸ್ನವರು ಪ್ರಧಾನಮಂತ್ರಿಗಳಿದ್ದರು, ಅವರು ಸಹ ಅಂಥದ್ದೇ ಫ್ಲೈಟಲ್ಲಿ ಓಡಾಡಿದರು. ಇವಾಗ ನರೇಂದ್ರ ಮೋದಿ ಅವರಿದ್ದಾರೆ, ಇನ್ನು ನರೇಂದ್ರ ಮೋದಿ ಅವರು ಹಾಗೆ ಇನ್ನೊಂದು 10-15 ವರ್ಷದ ನಂತರ ಬೇರೆ ಯಾವುದಾದ್ರೂ ಪ್ರಧಾನಮಂತ್ರಿಗಳು ಬಂದರೆ ಕೂಡ ಅದೇ ರೀತಿಯ ಫ್ಲೈಟಲ್ಲಿ ಓಡಾಡ್ತಾರೆ. ಆಯಿತಾ? ಅದು ಬ್ಲೂ ಬುಕ್ಕಲ್ಲಿ ಮೆನ್ಷನ್ ಆಗಿರುತ್ತೆ. ಬ್ಲೂ ಬುಕ್ಕಲ್ಲಿ ಯಾವ ಥರದ ಸೆಕ್ಯೂರಿಟಿಯನ್ನು ಕೊಡಬೇಕು, ಅದು ಕಾರ್ ಇರ್ಬೋದು ಅಥವಾ ಫ್ಲೈಟ್ ಇರ್ಬೋದು, ಯಾವ ಥರದ್ದು ಕೊಡಬೇಕು ಅಂತ ಹೇಳ್ಕೊಂಡು ಅದು ಅಲ್ಲಿ ಮೆನ್ಷನ್ ಆಗುತ್ತೆ. ಅದೇ ಬ್ಲೂ ಬುಕ್ಕಿನ ಪ್ರಕಾರನೇ Z+ ಸೆಕ್ಯೂರಿಟಿಯನ್ನು ರಾಹುಲ್ ಗಾಂಧಿ ಅವರಿಗೂ ಕೂಡ ಕೊಡಲಾಗುತ್ತೆ. ಆಯಿತಾ? ಒಂದು. ಎರಡನೇದಾಗಿ ಇವರು
ಸಿದ್ದರಾಮಯ್ಯನವರು ಹಾಗೂ ಜಮೀರ್ ಅಹಮದ್ ಖಾನ್ ಇರ್ಬೋದು, ಕೃಷ್ಣ ಬೈರೇಗೌಡರು ಇರ್ಬೋದು, ಇನ್ನೊಂದು 2-3 ಜನ ಹೋಗಿದ್ದಾರೆ. ಇವರು ಅಲ್ಲಿ ಹೋಗಿರುವಂಥ ವಿಷಯ ಏನು, ಈ ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆ, ಬರಕ್ಕೆ ಇವರು ನಿರ್ವಹಣೆ ಮಾಡೋದಕ್ಕೆ ವಿಫಲರಾಗಿದ್ದಾರೆ. PD ಅಕೌಂಟಲ್ಲಿ 800 ಕೋಟಿಯಷ್ಟು ದುಡ್ಡು ಇದ್ರೂ ಕೂಡ 1 ರೂಪಾಯಿನ ಇವರು ಕೊಡೋಕ್ಕಾಗಿಲ್ಲ. ಸುಮ್ಮನೆ 2,000 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದಕ್ಕಿಂತ ಹಿಂದೆ ಬೇರೆ ಬೇರೆ ಘೋಷಣೆಯನ್ನು ಮಾಡಿದರೆ 1 ರೂಪಾಯಿನೂ ಕೂಡ ರೀಚ್ ಆಗಿಲ್ಲ. ಇವಾಗ ಪ್ರಧಾನಮಂತ್ರಿಯವರನ್ನ ಮೀಟ್ ಆಗಿ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೋಗಿದ್ದಾರೆ. ಅಂಥ ಸಮಯದಲ್ಲಿ ಇವರು ಇಂಥ ಒಂದು ಐಷಾರಾಮಿ ವೈಭೋಗದ ಫ್ಲೈಟಲ್ಲಿ ಹೋಗಿರೋದು ಅಷ್ಟೇ ಅಲ್ಲ, ಆ ಫ್ಲೈಟಲ್ಲಿ ನಿಂತ್ಕೊಂಡು ಜಮೀರ್ ಅಹಮದ್ ಖಾನ್ ಅವರು ಒಂದು ಈ ರಾಜ್ಯದ ಮಂತ್ರಿಗಳವರು, ಅವರು ದೊಡ್ಡ ಫಿಲ್ಮಲ್ಲಿ ಹೀರೋ ಬರ್ತಾರಲ್ಲ ಆ ಥರ ವಾಕ್ ಮಾಡೋದು, ರೀಲ್ ಮಾಡೋದು, ಇದೆಲ್ಲ ನೋಡಿದರೆ ಅವರು ಈ ರಾಜ್ಯದ ಒಂದು ಬರ ನಿರ್ವಹಣೆ ಬಗ್ಗೆ ಹಾಗೂ ರಾಜ್ಯದ ಸರ್ಕಾರವನ್ನು ನಿರ್ವಹಣೆ ಮಾಡೋದ್ರ ಬಗ್ಗೆ ಹಾಗೂ ಈ ರಾಜ್ಯವನ್ನು ನಡೆಸೋದ್ರ ಬಗ್ಗೆ ಎಷ್ಟು ಸಿಲ್ಲಿಯಾಗಿ ಇದ್ದಾರೆ ಅನ್ನುವಂಥದ್ದು ಅಥವಾ ಸೀರಿಯಸ್ನೆಸ್ ಇಲ್ಲ ಅನ್ನುವಂಥದ್ದು ಇದರಲ್ಲಿ ಅಪ್ಪಟವಾಗಿ ಗೊತ್ತಾಗುತ್ತೆ. ಒಂದು ಅಷ್ಟೇ ಅಲ್ಲ, ಇನ್ನೊಂದೇನಂತ ಹೇಳಿದ್ರೆ ಈ ರಾಜ್ಯದ ಬರದ ಪರಿಸ್ಥಿತಿ, ಜನರ ಪರಿಸ್ಥಿತಿಯನ್ನ ಉಡಾಫೆ ಮಾಡಿದ್ದಾರೆ ಅಂತ ಹೇಳಿ ಬಯಸ್ತೇನೆ. ಇರ್ಷಾದ್ ಅಹಮದ್, ಈಗ ಒಂದು ಕಡೆ ರಾಜ್ಯದ ಪರಿಸ್ಥಿತಿ ಗೊತ್ತಿದೆ, ಬರ ಪರಿಸ್ಥಿತಿ, ಕೇಂದ್ರ ಕೊಟ್ಟಿಲ್ಲ, ಮಾತ್ರ ಕೇಂದ್ರದವ್ರು ಕೊಟ್ಟಿಲ್ಲ, ನಾನೇನು ಪ್ರಿಂಟ್ ಹಾಕ್ಲಾ ಅಂತ ಕೇಳ್ತಾರೆ CM ಸಿದ್ದರಾಮಯ್ಯನವರು. ಇದಕ್ಕೆಲ್ಲ ಪ್ರಿಂಟ್ ಹಾಕೊಂಡು ತೊಗೊಂಡೋಗಿದ್ರ ದುಡ್ಡನ್ನ? ಹಂಗಾರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದನ್ನ ಹೇಳಿಲ್ಲ. ಇದೇ ಮಾತು ಮಾನ್ಯ ಯಡಿಯೂರಪ್ಪನವರು ಅಂದಿನ ಮುಖ್ಯಮಂತ್ರಿ ಆದಾಗ ಅವ್ರು ಹೇಳಿದ್ದು, ಸದನದಲ್ಲಿ ಹೇಳಿದ್ದು, ಬರ ಪರಿಹಾರಕ್ಕೆ ದುಡ್ಡು ಕೊಡಿ ಅಂದರೆ ನಾವೇನು ಇಲ್ಲಿ ಪ್ರಿಂಟ್ ಹಾಕೊಂಡು ಮಿಷಿನ್ ಇಟ್ಕೊಂಡಿದ್ದೀವಿ ಅಂತ ಕೇಳಿದ್ದು ಯಡಿಯೂರಪ್ಪನವರು. ಸೊ ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ಈ ರಾಜ್ಯದ ಜನತೆಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಅವ್ರ ಕ್ಷಮತೆ ಏನು, ಅವರ ಕಾರ್ಯದಕ್ಷತೆ ಏನು, ಅವ್ರು ಯಾವ ಥರ ಕಳೆದ ಒಂದು 5 ವರ್ಷಗಳ ಕೆಲಸವನ್ನು ಮಾಡಿದ್ದಾರೆ ಅಂತ. ಮಾನ್ಯ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ದು ಸುಮಾರು 48 ಲಕ್ಷ ಹೆಕ್ಟರ್ ಬೆಳೆ ನಷ್ಟ ಆಗಿದ್ದಕ್ಕೆ ಅದಕ್ಕೆ ಪರಿಹಾರ ಕೇಳೋದಕ್ಕೆ ಅವ್ರು ಹೋಗಿದ್ದರು ಅಲ್ವಾ? ಅಲ್ಲ, ಪರಿಹಾರ ಅಲ್ಲ, ಹಿಂದೆ ಇರುವಂತ ಎಲ್ಲಾ ಮುಖ್ಯಮಂತ್ರಿಗಳು ವಿಶೇಷ ವಿಮಾನದಲ್ಲಿನೇ ಹೋಗಿದ್ದಾರೆ. ಈ ತರ ಪ್ರೈವೇಟ್ ಜೆಟ್ಟಲ್ಲೇ ಹೋಗಿ ಬಂದಿದ್ದಾರೆ. ಬಹಳಷ್ಟು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ. ಮಾನ್ಯ ಸಿದ್ದರಾಮಯ್ಯನವರು ಸುಮಾರು 18 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡುವಂಥ ಮುಖ್ಯಮಂತ್ರಿ ಅವರು. ಈ ರಾಜ್ಯದ ಜನತೆಯ ಅಭಿವೃದ್ಧಿ, ರಾಜ್ಯದ ಜನತೆಯ ಸರ್ವಾಂಗೀಣ ಒಂದು ಅಭಿವೃದ್ಧಿಗಾಗಿ ಅವರು ಪಣ ತೊಟ್ಟಿದ್ದಾರೆ. ಹಾಗಾಗಿ ಆ ಸಮಯ ಉಳಿತಾಯಕ್ಕೂ ಆವಾಗ ವಿಶೇಷ ವಿಮಾನದಲ್ಲಿ ಹೋಗುವಂಥ ಒಂದು ವಾಡಿಕೆ ಹಿಂದಿನ ಮುಖ್ಯಮಂತ್ರಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ, ಇವರು ಅದನ್ನು ಮಾಡಿದ್ದಾರೆ. ಸೊ ಅದನ್ನೇ ಒಂದು ದೊಡ್ಡ ವಿಷಯ. ಯಾಕೆ ಮಾಡ್ತಾ ಇದ್ದಾರೆ ಇವರು ಅಂದರೆ ಪ್ರಜಾಪ್ರಭುತ್ವ ಕಗ್ಗೊಲೆ ಆಗಿದೆ. 146 ಸಂಸದರನ್ನ ಇವತ್ತು ಇವರು ಸಸ್ಪೆಂಡ್ ಮಾಡಿದ್ದಾರೆ. ಭಾರತ ಡೈವರ್ಟ್ ಮಾಡಕ್ಕೆ ಮಾಡ್ತಾ ಇರೋದು. ಭಾರತದ ಇತಿಹಾಸದಲ್ಲೇ 146 ಸಂಸದರನ್ನ ಸಸ್ಪೆಂಡ್ ಮಾಡಿರುವಂತ ಒಂದು ಉದಾಹರಣೆ ಇರಲಿಲ್ಲ. ನಿಮ್ಗೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ. ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ. ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ರಾಜೀವ್ ಗಾಂಧಿ ಅವರು ಎಷ್ಟು ಜನ ಸಸ್ಪೆಂಡ್ ಮಾಡಿದ್ದಾರೆ? ಈ ದಬ್ಬಾಳಿಕೆ ಈ ಸರ್ವಾಧಿಕಾರಿ ಧೋರಣೆಯ ಪ್ರತೀಕ ಇವ್ರು ಮಾಡ್ತಾ ಇರೋದು. ಕನೆಕ್ಟ್ ಆಗಿದ್ದೀರಾ? ಓಕೆ, ಬಹುಶಃ ಇನ್ನೂ ಕನೆಕ್ಟ್ ಆಗಿಲ್ಲ. ನಾನು ಮತ್ತೆ ಮಾತನಾಡಿಸ್ತೀನಿ. ಎಸ್, ಶಶಿಧರ್ ಅವರೇ, ಈಗ ಒಂದು ಕಡೆ ನಾವು ನೋಡ್ತಾ ಇದ್ದೀವಿ ಈ ಬರ ಪರಿಹಾರ, ಓಕೆ ಆಯಿತು, ಅದನ್ನು ಕೇಳೋದಕ್ಕೆ ಹೋಗಿದ್ದಾರೆ ಅಥವಾ ಕೇಳಕ್ಕೆ ಹೋಗಿದ್ದಾರೆ ಅಂತ ಅಂದಿದ ತಕ್ಷಣ ಬರ ಪರಿಹಾರ ಅಂತಂದ್ರೆ ಇವ್ರಿಗೂ ಬರ ಬಂದಿದೆ ಅನ್ನೋ ನಿಟ್ಟಿನಲ್ಲಿ ಹೋಗಬೇಕು ಅಂತೇನಿಲ್ಲ. ಡ್ರೆಸ್ ಕೋಡು ಮತ್ತೊಂದು ಎಲ್ಲ, ಯಾಕಂದರೆ ಒಬ್ಬೊಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವ್ರದ್ದೇ ಆದಂತಹ ಘನತೆ ಇರುತ್ತೆ, ಅವ್ರಿಗೂ ಕೂಡ ಸೆಕ್ಯೂರಿಟಿ ಬೇಕಾಗುತ್ತೆ, ಮತ್ತೊಂದು ಬೇಕಾಗುತ್ತೆ. ನಾವು ಪ್ರಶ್ನೆ ಮಾಡ್ತಿರೋದು ಇಷ್ಟೇ. ಸೊ ಇಲ್ಲಿ ಈ ಹಾಡು ಹಾಕ್ಕೊಂಡು ಇದನ್ನು ತಗೊಂಡು ವಿಡಿಯೋ ತೆಗೆದು ಹೋಗಿರುವಂತಹ ಕಾರಣ ತುಂಬ ಇಂಪಾರ್ಟೆಂಟ್. ಇವ್ರು ಏನಾದರೂ ಇವ್ರು ಪರ್ಸ್ನಲ್ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ರೋ ಅಥವಾ ಒಂದು ಮದುವೆಗೆ ಹೋಗಿದ್ರೋ ಅಥವಾ ಇನ್ನೇನೋ ಇವರ ಒಂದು ವೈಯಕ್ತಿಕ ಕಾರಣಗಳಿಗೆ ಹೋಗಿದ್ದಿದ್ರೆ ಇವ್ರ ದುಡ್ಡು ಇವ್ರು ಏನಾದ್ರು ಮಾಡ್ಕೊಳ್ಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನಾವು ಹೇಳ್ಬೋದು. ಆದರೆ ರಾಜ್ಯದ ಜನತೆ ಬಗ್ಗೆ ಕಾಳಜಿ ವಹಿಸ್ಕೊಂಡಾದರೂ ಈ ಥರದ ಒಂದು ಘಟನೆಗಳಿಗೆ ಫುಲ್ ಸ್ಟಾಪ್ ಹಾಕ್ಬೇಕಲ್ಲ. ಸಿದ್ದರಾಮಯ್ಯನವ್ರು ಯಾಕೆ ಹಾಗಾದ್ರೆ ಇದ್ರ ಬಗ್ಗೆ ಎಲ್ಲ ಇವರು ಇಂಥದಕ್ಕೆಲ್ಲ ಎಂಟರ್ಟೈನ್ ಮಾಡುವಂತಹ ನಾಯಕರಲ್ಲ ಅವರು, ಆದರೂ ಇಂಥದಕ್ಕೆಲ್ಲ ಎಂಟರ್ಟೈನ್ ಮಾಡಿದ್ದಾರೆ ಅಂತಂದ್ರೆ ಏನು ಹೇಳ್ತೀರಿ ಅದಕ್ಕೆ? ನೋಡಿ, ಈಗಾಗಲೇ ಎಲ್ಲರಿಗೂ ತಿಳಿದಿರುವಂತೆ ರಾಜಕೀಯ ವ್ಯಾಪಾರಕ್ಕೆ ಇಳಿದ್ಬಿಟ್ಟಿದೆ. ಇದು ನಾನೆಷ್ಟು, ನೀನೆಷ್ಟು, ನಾನು ಕೊಡೋದೆಷ್ಟು, ನಿಂದೆಷ್ಟು, ನಂದೆಷ್ಟು, ನಾವು ದೊಡ್ಡವರು, ನಮ್ಮ ದೊಡ್ಡವರು, ನಾವು ಇಷ್ಟಿದೆ, ನಮ್ದು ಇಷ್ಟಿದೆ. ಈಗ ಸಿದ್ದರಾಮಯ್ಯನವ್ರದ್ದು ಇದೇನು ಮೊದಲೆಲ್ಲ ವಿಧಾನಸಭೆಯಲ್ಲಿ ಇಲ್ಲೇ ನಮ್ಮ ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಯಾರೋ ಕಳ್ಳ ತೊಗೊಂಬಂದಿದ್ದೊಂದು ವಾಚನ್ನು ಕಟ್ಕೊಂಡು ಇನ್ನಾರೋ ನನಗೆ ಗಿಫ್ಟ್ ಕೊಟ್ಟರು, ಅಲ್ಲಾರೋ ಗಿಫ್ಟ್ ಕೊಟ್ಟರು ಅನ್ನೋ ಆರೋಪನ ಹೊತ್ಕೊಂಡ್ರು. ಅದನ್ನು ಸದನಕ್ಕೆ
ನೋಡು ಕೊಟ್ಬಿಟ್ರು 80 ಲಕ್ಷ ರೂಪಾಯಿ ವಾಚು ಅಂತ ಹೇಳಿ ಸದನಕ್ಕೆ ವಾಪಸ್ ಕೊಟ್ಟರು. ಅದನ್ನು ಕಳ್ತನ ಆಮೇಲೆ ಕುಮಾರಸ್ವಾಮಿ ಅವರು ಅತಿ ದೊಡ್ಡವಾದ ಮಟ್ಟದ ಹೋರಾಟವನ್ನು ಮಾಡಿದಾಗ ಅದು ಸದನಕ್ಕೆ ಕೊಟ್ಟರು. ಅದು ಒಂದೇ ಇರಲಿ. ಮತ್ತು ಇವರಿಗೆ ಐಷಾರಾಮಿ ಕಾರುಗಳು, ಹೀಗೆ ಬೈರತಿ ಸುರೇಶ್ ಅವರು ಇವ್ರಿಗೆ ಎಂತೆಂಥ ಕಾರುಗಳನ್ನು ಗಿಫ್ಟ್ ಮಾಡ್ತಾ ಇದ್ದಾರೆ ಅಂತ ನೀವೇ ಪತ್ರಿಕೆ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೀರಿ, ಟಿ ವಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅವರೇನು ಜನಸಾಮಾನ್ಯರು ಅಂದರೆ ಜನಸಾಮಾನ್ಯರಂತೆ ಇರುತ್ತಕ್ಕಂಥ ಸಮಾಜವಾದಿ ಪಕ್ಷದ ನಾಯಕನ ಹೆಸರು ಹೇಳ್ಕೊಂಡು ಐಷಾರಾಮಿ ಜೀವನ ನಡೆಸ್ತಾ ಇರೋದು ಸಿದ್ದರಾಮಯ್ಯನವರು. ಇದೊಂದು ರಾಜಕೀಯ ವ್ಯಕ್ತಿಗಳು ಹೇಗಿರಬೇಕು. ಮಾನ್ಯ ನಮ್ಮ ವಕ್ತಾರರು ಹೇಳಿದ್ರು, ಕಾಂಗ್ರೆಸ್ ವಕ್ತಾರರು 18 ಗಂಟೆಗಳ ಕಾಲ ನಮ್ಮ ಸಿದ್ದರಾಮಯ್ಯನವರು ಕೆಲಸ ಮಾಡುವಂಥವ್ರು. ಬೆಂಗಳೂರಿಂದ ದೆಹಲಿಗೆ ಹೋದರೆ 2 ಗಂಟೆ ಬೇಕು. ಅಲ್ಲೇನು ಕೆಲಸ ಮಾಡ್ತಾ ಇದ್ದಾರೆ? 18 ಗಂಟೆ 2 ಅವರ್ ಆಗುತ್ತೆ ಇಲ್ಲಿಂದ. ಅಲ್ಲೇನಾದರೂ ಒಂದು ಫೈಲ್ ಇದೆಯಾ? ಫೈಲ್ ನೋಡ್ತಾ ಇದ್ದಾರಾ? ಬರದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರಾ? ಯಾರ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾ ಇದ್ದಾರಾ? ನಿಮಿಷದ ಒಂದು ಚಿತ್ರಣದ ನೀವು ಹೇಳ್ಬಿಡ್ತೀರಾ ಅದನ್ನ? ಮತ್ತೆ ಏನ್ ಮಾಡ್ತಾ ಇದ್ರಿ? ಮತ್ತೆ ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಅದನ್ನ ಹೇಳಿ ಹೋಗ್ಲಿ. ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ನೋಡಿ. ಜಮೀರ್ ಅಹಮದ್ ಖಾನ್ ಅಂತಹ ಒಬ್ಬ ವ್ಯಾಪಾರಿಯನ್ನು ಇಟ್ಕೊಂಡು ವಿಮಾನದಲ್ಲಿ ಏನ್ ಚರ್ಚೆ ಅಂತ ಹೇಳಕ್ಕಾಗತ್ತಾ? ಗೊತ್ತಾಯ್ತು ನೋಡಿ. ಮತ್ತೇನು ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ? ಮತ್ತೆ ಯಾಕೆ ತುಣುಕುಗಳು ಬಂದಿದ್ದಾವೆ? ಜಮೀರ್ ಅಹಮದ್ ಖಾನ್ ಅಂತ ವ್ಯಾಪಾರಿಯನ್ನು ಇಟ್ಕೊಂಡು ನೀವು ಅವನಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟುಕೊಂಡು ಮುಂದುವರಿಸಿದ್ರೆ ಇದೇ ರೀತಿ ಆಗುತ್ತೆ ನೋಡಿ. ಮಂತ್ರಿ ಆದವರು ಅವರಿಗೆ ಜನರಿಂದ ಚುನಾಯಿತರಾದಂತ ಒಬ್ಬ ಶಾಸಕ ಮಂತ್ರಿ ಆದ್ಮೇಲೆ ಅವ್ರ ಬಗ್ಗೆ ಬಹಳ ಜವಾಬ್ದಾರಿ ಮಾತಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳ ಬಗ್ಗೆ ಯಾರೋ ಕಳ್ಳ ವಾಚ್ ಅಂತ ಎಲ್ಲ ಕುಡಿಯೋದಕ್ಕೆ ನೀರಿಲ್ಲ ನೋಡಿ. ಬೆಂಗಳೂರಿನಲ್ಲಿ ಎಲ್ಲಾದ್ರೂ ನೋಡಿ, ನಗರಗಳ ಪ್ರದೇಶದಲ್ಲಿ ಎಲ್ಲಾದ್ರೂ ನೋಡಿ, ಪ್ರತಿ ರಸ್ತೆಗಳಲ್ಲೂ ವಾಟರ್ ಟ್ಯಾಂಕರ್ ಓಡಾಡ್ತಾ ಇದ್ದಾವೆ. ದನಕರುಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ, ಮೇವಿಲ್ಲ. ಇಂತಹ ಸಮಯದಲ್ಲಿ ಇವರು ವ್ಯಾಪಾರೀಕರಣ ಮಾಡ್ಕೊಂಡು ಹೋದ್ರೆ ರಾಜಕೀಯವನ್ನು ವ್ಯಭಿಚಾರಕ್ಕೆ ತಗೊಂಡಿದ್ದಾರಲ್ಲ. ಶಶಿಧರ್ ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಇದ್ರ ಜೊತೆಗೆ ಇದು ಕೇವಲ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಅಂತ ಅಲ್ಲ, ಪ್ರತಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಒಬ್ಬೊಬ್ಬ ಇಂತಹ ನೀವು ಹೇಳುವಂತಹ ವ್ಯಾಪಾರಿಗಳು, ಬಿಸ್ನೆಸ್ ಮ್ಯಾನ್ಗಳು ದೊಡ್ಡ ಹಂತಕ್ಕೆ ಹೋಗಿ ಅಲ್ಲಿ ರಾಜಕಾರಣಿಗಳಾಗಿ ದೊಡ್ಡ ಹಂತಕ್ಕೆ ಹೋಗುವುದು ಉಂಟು. ಅದರಲ್ಲಿ ಬಿಜೆಪಿಯಲ್ಲೂ ಕೂಡ ಇರೋರಿದ್ದಾರೆ, ಕಾಂಗ್ರೆಸ್ನಲ್ಲಿ ಇರೋರು ಕೂಡ ಇದ್ದಾರೆ. ಹಂಗೆ ನೋಡಿದ್ರೆ ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಅವರು ಕೂಡ ಏನೋ ವ್ಯಾಪಾರಿ, ಬಿಸ್ನೆಸ್ ಮ್ಯಾನ್. ಆಯ್ತಾ, ಮುನಿರತ್ನ ಬಿಸ್ನೆಸ್ ಮ್ಯಾನ್, ವಿಜಯೇಂದ್ರ ಅವರು ಬಿಸ್ನೆಸ್ ಮ್ಯಾನ್. ಯಾವ ರಾಜಕಾರಣಿಗಳು ಕೂಡ ಇಲ್ಲ. ಅದನ್ನ ಇಲ್ಲಿಗೆ ಲಿಂಕ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ಒಂದು ಮಾಧ್ಯಮದಲ್ಲಿ ಹೇಳೋ ಇದ್ದೀನಿ, ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ದೆ ಅವರಲ್ಲಿರೋ ಸಂಪನ್ಮೂಲ ನೋಡಿಕೊಂಡು. ಅವ್ರಿಗೆ ಯಾವ ಇದಿತ್ತು? ಸಾಕಷ್ಟು ಜನ ಅವ್ರಿಗಿಂತ ಮುಂದೆ ಇದ್ರು. ಅದನ್ನೆಲ್ಲ ನಾವು ಚರ್ಚೆ ಆಗಿದೆ. ಯಾಕೆಂದ್ರೆ ರಾಜಕೀಯ ವ್ಯಾಪಾರೀಕರಣಗೊಳ್ತಾ ಇರೋದ್ರಿಂದ ಜನಗಳು ಎಚ್ಚೆತ್ಕೊಳ್ಬೇಕು. ಬೈರತಿ ಸುರೇಶ್ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದೀರಾ? ಯಾವ ಮಾನದಂಡದಿಂದ ಕೊಟ್ಟಿದ್ದೀರಾ? ಯಾವ್ದು ನೋಡ್ರಿ, ಚಂದ್ರು ಅವರನ್ನ ಅಧ್ಯಕ್ಷರು ಮಾಡಿದ್ರಲ್ಲ, ಯಾವ ಮಾನದಂಡದಲ್ಲಿ ಮಾಡಿದ್ರಿ? ಅರೆ ಅವರು ಈ ರಾಜ್ಯದ ಪ್ರಜೆ ರೀ, ನಮ್ಮ ಪಕ್ಷದ ಮುಖ್ಯಸ್ಥರು. ಬೇರೆ ರಾಜ್ಯದ ಪ್ರಜೆನ ನಾನು ಹೇಳ್ತಾ ಇರೋದು. ಇವತ್ತಿನ ಚರ್ಚೆ ಬಗ್ಗೆ ಮಾತಾಡಿ, ನೀವು ಯಾರೋ ಇನ್ನೊಬ್ರು ಬೇಡ, ನೀವ್ಯಾರು ಮಾತಾಡಿದ್ದೀರಾ? ನಾವೇನ್ ಹೇಳ್ತೀರಾ? ಹೇಳಕ್ ನಾಲ್ಕು ಕೊಟ್ಟಿದ್ದೀರಾ? ಅದನ್ನ ಮಾತ್ರ ಮಾತಾಡಿ. ಯಾಕ್ರಿ ಇವ್ರನ್ನ ಬೇರೆ ಕೊಟ್ಟಿದ್ದೀರಲ್ಲ ನೀವು? ನಳಿನ್ ಕುಮಾರ್ ಕಟೀಲ್ ಯಾಕೆ ಕೊಟ್ಟಿದ್ದೀರಿ ಅಂತ ಏನು ಅರ್ಥ? ಅದು ಏನರ್ಥ? ಅದು ಹೌದು, ನಮ್ಮ ರಾಜ್ಯಾಧ್ಯಕ್ಷ ಅವರೇನು ಇದಾರ? ಸಂಪನ್ಮೂಲ ಇದಾರ? ಸಂಪನ್ಮೂಲ ಕೊಡ್ತಾ ಇದೀವ? 100 ರೂಪಾಯಿ ಸಹ ಸಂಪನ್ಮೂಲ ಯಾಕೆ ನಾವು ನಮ್ಮ ಪಕ್ಷವನ್ನು ಕಟ್ಟೋದು ಕೊಟ್ಟಿದ್ದೀವಿ, ಪ್ರಾಮಾಣಿಕವಾಗಿ ಕಟ್ಟೋದು ಕೊಟ್ಟಿದ್ದೀವಿ. ಅದರ ಹಿನ್ನೆಲೆ ತಿಳ್ಕೊಂಡು ಮಾತಾಡಿ. ಎಲ್ಲದಕ್ಕೂ ಕುಂಕುಮಾತುಗಳನ್ನ ನೋಡಿ. ನೀವು ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ತಾಳ್ಮೆಯಿಂದ ಕೇಳ್ಕೊಂಡಿದ್ದೀನಿ. ನಾನು ಮಾತಾಡಿದ್ಮೇಲೆ ನೀವು ಮಾತಾಡಿ. ಹೌದು, ಅದೇ ಚರ್ಚೆ ಮಾಡ್ತಾ ಇರೋದು. ಯಾಕೆ ಕೊಟ್ರೆ? ಹಾಗಾದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಏನ್ ಹೇಳಿದ್ರು? ಕೊಟ್ಟಿದ್ದೀರಾ ಅಂತ ಬೆಲ್ಲದ ಏನ್ ಹೇಳಿದ್ರು? ಸಿಟಿ ರವಿ ಏನ್ ಹೇಳಿದ್ರು? ನೀವೇ ಹೇಳ್ರಿ. ನೀವು ಒಟ್ಟಾರಿದ್ದೀರಾ? ಸತ್ಯೇಂದ್ರ ಜೈನ್ ಏನು ಸಿಕ್ಕಿಲ್ಲ, 10 ರೂಪಾಯಿ ಸಿಕ್ಕಿಲ್ಲ ರೀ. ಯಾವ ಬಿಸ್ನೆಸ್ ಮ್ಯಾನ್ ಎಲ್ಲಿದೆ? ಎಷ್ಟು ತಗೊಂಡಿದ್ದೀರಾ? ಸಾಕ್ಷಿ ಏನಿದೆ? ಸಾಕ್ಷಿ ಇಟ್ಟಿದ್ದೀರಾ? ಎಲ್ಲ ಬರೀ ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಿದ್ದೀರಾ. ಸರ್ವಾಧಿಕಾರ ಧೋರಣೆ ಮಾಡ್ತಿದ್ದೀರಾ. ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದಂತ ನಿಮ್ಮವರಿಂದ, ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡ್ಕೊಂಡಿರಂತ ನೀವು ನಮ್ಗೆ ಹೇಳ್ತೀರಾ? ಸತ್ಯೇಂದ್ರ ಜೈನ್ ಹೇಳೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ಲ? ನಿಮ್ಗೆ ನಾಚಿಕೆ ಇಲ್ಲ? ಸತ್ಯೇಂದ್ರ ಜೈನ್ ಅವರಂತ ಪ್ರಾಮಾಣಿಕ ವ್ಯಕ್ತಿಯನ್ನ ಜೈಲಲ್ಲಿ ಇಟ್ಟಿದ್ದೀರಾ. ಆಮ್ ಆದ್ಮಿ ಪಾರ್ಟಿ ಮುಂದುವರಿಯುತ್ತೆ. ಆಮ್ ಆದ್ಮಿ ಪಾರ್ಟಿ ದೇಶದಲ್ಲೆಲ್ಲೆಡೆ ಹೋಗುತ್ತೆ, ದೇಶದಲ್ಲೆಡೆ ಬೆಳೆಯುತ್ತೆ ಅನ್ನೋ ಹುನ್ನಾರ ಮಾಡ್ತಾ ಇದ್ದೀರಾ. ನೀವು ಏನಲ್ಲದೆ ಮಾತಾಡೋದಲ್ಲ ನೋಡಿ. ಯಾರು ಫೌಂಡೇಶನ್? ಯಾರು ಅವ್ರ ಮನೆ ದುಡ್ಡು ತಗೊಂಡಿದ್ದಾರೇನ್ರಿ? ಬಳಸ್ಕೊಂಡಿದ್ದಾರೇನ್ರಿ? ಮಿಸ್ಯೂಸ್ ಆಗಿದೆಯೇನ್ರಿ? ಸಾಕ್ಷಿ ಇದೆಯೇನ್ರಿ? ವಿಷಯಾಂತರ ಮಾಡಬೇಡಿ.
ಸತೀಶ್ ಶಶಿಧರ್ ನೀವು ಕೂಡ ಇಬ್ರಿಗೂ ನೋಡಿ, ನಾನು ರಾಜ್ಯದ ಬಗ್ಗೆ ಮಾತಾಡಿದ್ರೆ ಇವರು ಕೇಂದ್ರದ ಬಗ್ಗೆ ಮಾತಾಡಿದ್ರೆ ಅಲ್ಲಲ್ಲ ಈ ವಿಷಯದ ಬಗ್ಗೆ ಮಾತಾಡಿದಾಗ ನಿಮ್ಗೆ ಯಾಕ್ರಿ ಕುಂಬಳಕಾಯಿ ಕಳ್ಳಾದ್ರೆ ನೀರೇ ನೋಡಿ. ಹಾಗಾದ್ರೆ ನೀವು ನೋಡಿ ಭಕ್ತಾರ್ರೆ, ನೀವು ಹೇಳಿ, ಯತ್ನಾಳ್ ಅವರಿಗೆ ಅರ್ಹತೆ ಇರ್ಲಿಲ್ವಾ? ಸಿಟಿ ರವಿ ಅವ್ರಿಗೆ ಅರ್ಹತೆ ಇರ್ಲಿಲ್ವಾ? ನೋಡಿ ಮೇಡಮ್, ನಾವು ಸಾಕು ಅಂದ್ಮೇಲೆ ಸಾಕು ಅಷ್ಟೇ, ಬೇರೆ ವಿಷಯಕ್ಕೆ ಹೋಗ್ಬೇಕು, ವಿಚಾರಕ್ಕೆ ಬರಬೇಕು, ವಿಚಾರವಾಗಿ ಮಾತಾಡ್ಬೇಕಲ್ವಾ? ಹೇಳಿ. ಅಲ್ಲ ಸರ್, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ತರ ನೀವು ಈ ರೀತಿಯಾಗಿ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ಅಲ್ಲಿ 1 ನಿಮಿಷನೋ 2 ನಿಮಿಷನೋ ಲೆಕ್ಕಕ್ಕೆ ಬರಲ್ಲ ಅಲ್ವಾ? 1 ನಿಮಿಷ 2 ನಿಮಿಷನೇ ಅಲ್ಲ, ವಿಮಾನ ಒಳಗಡೆ ಅವ್ರು ಏನ್ ಚರ್ಚೆ ಮಾಡಿದಾರೆ ಅಂತ ನೀವು ಒಂದು ಫೋಟೋ ನೋಡಿ ಅದನ್ನ ನಿರ್ಣಯ ಮಾಡಕ್ಕಾಗತ್ತಾ? ತೋರ್ಸೋ ತರ ಇದೆ ಜಮೀರ್ ಅಹ್ಮದ್ ಅವರ ಒಂದು ಆಟಿಟ್ಯೂಡ್. ನಾವ್ ಇರೋದು ಹಿಂಗೆ, ಜನ ಹಿಂಗಾರು ಸಾಯ್ಲಿ, ನಾವು ಹಿಂಗಿದೀವಿ. ಇರ್ಲಿ ಸರ್, ಅವ್ರ ಹತ್ರ ದುಡ್ಡಿದೆ, ಕೋಟಿಗಟ್ಲೆ ಬಾಳ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಇರ್ಲಿ. ಬಟ್ ಯಾಕೆ ಈ ಸಂದರ್ಭದಲ್ಲಿ ಜನಪ್ರತಿನಿಧಿ ಆಗಿದ್ದಾರೆ ಅವರು? ಆಯ್ತಾ, ಇರ್ರಿ ಆಯ್ತಾ, ಹೇಳುವಂತಹ ಹೇಳಿಕೆಗಳೇನು? ಆಯ್ತು, ಸಿದ್ದರಾಮಯ್ಯನವ್ರು ಬಂದಿರೋದೇನು, ಸಮಾಜವಾದಿ ನಾಯಕ ಅಂತ ಅನ್ಕೊಂಡು ಬಂದಿರೋರಲ್ವಾ? ಸೊ ಅವರಿಗೆ ಇಂತಹ ಒಂದು ಇದೆಲ್ಲ ಯಾಕೆ ಬೇಕು ಹಾಗಾದ್ರೆ ಅಂತ? ಅದು ಸಂದರ್ಭ ಸಮಯ ಇರೋದಿಲ್ವಾ ಹಾಗಾದ್ರೆ ಅಂತ? ಅತ್ಯಂತ ಸರಳ ಸಜ್ಜನ ವ್ಯಕ್ತಿತ್ವದ ರಾಜಕಾರಣಿ ಸಿದ್ದರಾಮಯ್ಯನವರು ಸಮಾಜವಾದದ ತತ್ವವನ್ನು ಇಟ್ಕೊಂಡು ಇವತ್ತು ಈ ಅಧಿಕಾರವನ್ನು ಮಾಡ್ತಾ ಇದ್ದಾರೆ. ಅವರ ನಡವಳಿಕೆ ನೋಡಿ, ಭ್ರಷ್ಟಾಚಾರ ರಹಿತವಾದಂಥ ಒಂದು ಆಡಳಿತವನ್ನು ಅವ್ರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರ ಬಗ್ಗೆ ಮಾತನಾಡುವಾಗ ಒಂದು ಸ್ವಲ್ಪ ಗೌರವದಿಂದ, ಗಂಭೀರತೆಯಿಂದ ನಾವು ಮಾತಾಡಬೇಕಾಗತ್ತೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಬಾರ್ದಾ? ಏನು ಹೇಳಿದ್ರೆ? ಪ್ರಶ್ನೆ ಮಾಡಬಾರ್ದಾ? ಅಲ್ಲ, ಪ್ರಶ್ನೆ ಮಾಡಿ ಸ್ವಾಮಿ. ಪ್ರಶ್ನೆ ಮಾಡಿದ್ರೆ ಒಂದು ಶಾಲೀನತೆ ಇರಬೇಕು, ಒಂದು ಗೌರವ ಇರಬೇಕು. ಯಾಕಂದ್ರೆ ಈ ರಾಜ್ಯದ ಜನ ಈ ವಾಹಿನಿ ಮುಖಾಂತರ ನಮ್ಮ ಚರ್ಚೆಯನ್ನು ನೋಡ್ತಾ ಇರ್ತಾರೆ. ಹೇಳಿ. ಅದು 80 ಲಕ್ಷ ವಾಚ್ ಕಟ್ಟಿದ್ದು ಸುಳ್ಳು? ಹಾಗಾದ್ರೆ ನಾವು ಆರೋಪ ಮಾಡಿದ್ದು ಸುಳ್ಳು ಅಂತ ಹೇಳ್ತೀರಾ? ನೀವು 1.5 ಕೋಟಿ ಕಾರು ಕೊಟ್ಟಿದ್ದು ಸುಳ್ಳು ಅಂತೀರಾ ಬೈರ್ತಿ ಬಸ್ ಸುರೇಶ್ ಅವರು? ಏನ್ ಹೇಳಿ ಹೋಗ್ಲಿ, ನೀವ್ ಹೇಳಿ. ಅಲ್ಲ, ಗಿಫ್ಟ್ ಕೊಡೋರು ಕೊಡ್ತಾರೆ. ಹೌದು, ಮತ್ತೆ ಐಷಾರಾಮಿನೇ ತಾನೇ ಅದು, ಅದನ್ನೇ ಹೇಳಿ ಮಾತಾಡ್ತಾ ಇರೋದು ನಾವು. ಗಿಫ್ಟ್ ಕೊಟ್ರೆ ಅದ್ರಲ್ಲಿ ನೀವು ಓಡಾಡ್ಲಿಲ್ವಾ? ಅದನ್ನ ಏನಾದ್ರು ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದೀರಾ? ಯಾರು ಗಿಫ್ಟ್ ಕೊಟ್ರೆ ಅವ್ರು ತೋರಿಸುವಂತಹ ಪ್ರೀತಿ, ವಿಶ್ವಾಸದ ಒಂದು ಪ್ರತೀಕ ಇರುತ್ತೆ ಅದು. ಅದಕ್ಕೆ ಗಿಫ್ಟ್ ತಗೊಂಡ್ರನ್ನ ನೀವು ಹೊಣೆಗಾರ ಅಂತ ಮಾಡಕ್ಕಾಗತ್ತಾ? ಹೊಣೆಗಾರ ನಾವು ಮಾಡ್ತಾ, ನೀವು ಐಷಾರಾಮಿ ಜೀವನ ಮಾಡ್ತೀರಾ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀವಿ ನಾವು. ನೀವು ಈ ರೀತಿಯಾದಂತ ಐಷಾರಾಮಿ ಜೀವನ ಮಾಡೋರು ಸಮಾಜವಾದಿ ಸೋಗಿನಲ್ಲಿ ಇದ್ದೀರಾ ಅಂತ ನಾವು ಹೇಳ್ತಾ ಇದ್ದೀವಿ. ಮಾನ್ಯ ಸಿದ್ದರಾಮಯ್ಯವ್ರನ್ನು ಇಡೀ ರಾಜ್ಯದ ಜನ ಒಪ್ಕೊಂಡಿದ್ದಾರೆ. ಅವರ ಒಂದು ವ್ಯಕ್ತಿತ್ವ, ಅವರ ಒಂದು ಪಾರದರ್ಶಕತೆ, ಅವರು ಭ್ರಷ್ಟಾಚಾರ ರಹಿತ ರಾಜಕಾರಣ, ಅವ್ರು ಏನ್ ಮಾಡಿದ್ರು ನಡೆಯುತ್ತೆ ಅಂತಾನ ಸರ್? ಇಲ್ಲ, ಅವರು ನೋಡಿ ಮೇಡಮ್, ಅವರು ಒಂದು ಸಣ್ಣ ಫೋಟೋವನ್ನು ಇಟ್ಕೊಂಡು ನೀವು ಒಂದು ದೊಡ್ಡ ವಿಷಯವನ್ನ ಮಾಡೋದು. ಫೋಟೋ ಅಲ್ಲ ಸರ್, ಸಣ್ಣ ಫೋಟೋ ಅಲ್ಲ, ವಿಡಿಯೋ ಮಾಡಿದ್ದಾರೆ, ವಿಡಿಯೋನೇ ಹೇಳ್ತಾ ಇರೋದು. ಅದೊಂದು ವಿಡಿಯೋ ತುಣುಕನ್ನ ಇಟ್ಕೊಂಡು ನೀವು ಅವರ ಇಡೀ ರಾಜಕೀಯ ಜೀವನವನ್ನ ನೀವು ಪ್ರಶ್ನೆ. ಸರ್, 1 ನಿಮಿಷ, ನಿಮ್ ಸಚಿವರು ಶೇರ್ ಮಾಡಿರೋದು ಇದು. ನಮಗೇನು ಹೋಗಿ ಅಲ್ಲೇನು ಹೈಡ್ ಕ್ಯಾಮ್ರಾ ಇಟ್ಕೊಂಡು ನಾವು ಶೂಟ್ ಮಾಡ್ಕೊಂಡು ಬಂದಿಲ್ಲ. ನಿಮ್ಮ ವಿಶೇಷ ಐಷಾರಾಮಿ ಜೆಟ್ಟಲ್ಲಿ 4 ಜನ ಇದ್ದಾರೆ. 4 ಜನ ಇದ್ದಾರೆ. 90 ಸೀಟರ್ ಪ್ಲೇನ್ ನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ದೊಡ್ಡಸ್ತಿಕೆ ಅನ್ನೋ ರೀತಿಯಾಗಿ ತೋರಿಸ್ಕೊಂಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಅತ್ಯಂತ ದುಬಾರಿ ವೆಚ್ಚದ ವಿಮಾನದಲ್ಲಿ ಪ್ರಯಾಣ ಅವ್ರು ಪ್ರಯಾಣ ಮಾಡಲ್ಲ. ಶಾಸಕರನ್ನ ಇವ್ರು ಕರ್ಕೊಂಡು ಯಾವ ಚಾರ್ಟರ್ಡ್ ಫ್ಲೈಟ್ ಕರ್ಕೊಂಡು ಹೋದ್ರು? ಇರ್ಷಾದ್ ಅವ್ರು ಕೇಳಿ, ಈಗ ಆಯ್ತು, ಇಲ್ಲಿ ಹೋಗಿ ಬಂದ್ರಲ್ಲ ವಿಶೇಷ ವಿಮಾನ, ಯಾರು ದುಡ್ಡಿದು ಮೇಡಮ್? ಯಾರು ದುಡ್ಡು? ಅಲ್ಲ, ದುಡ್ಡು ತೆರಿಗೆ ದುಡ್ಡು ಇರ್ಬೋದು, ಆದ್ರೆ ಒಂದ್ ನಿಮಿಷ ಇರ್ಲಿ. ಜಮೀರ್ ಅಹ್ಮದ್ ಇದ್ದಾರೆ, ಆಯ್ತಾ, ಅವರು ಫುಲ್ ಪೋಸ್ಟ್ ಕೊಟ್ಟಿದ್ದಾರೆ, ವಿಡಿಯೋ ಮಾಡ್ಕೊಂಡಿದ್ದಾರೆ, ಅಥವಾ ಅವ್ರೇನಾದ್ರೂ ಅವ್ರ ದುಡ್ಡಲ್ಲಿ ಕರ್ಕೊಂಡು ಬಂದಿದ್ದಾರಾ? ಆಯ್ತು, CM ಒಂದ್ ಸ್ವಲ್ಪ ಸಮಯ ಉಳಿಸೋಣ, ಸೊ ನಂದು ಈ ತರದ ಒಂದಷ್ಟು ಬಿಸ್ನೆಸ್ ಇದೆ, ನಮ್ಮದು ಇದಕ್ಕೂ ಸರ್ಕಾರಕ್ಕೂ ಕೂಡ ಬಳಸ್ಕೋಣ ಕೆಲಸಕ್ಕೆ ಅಂತ ಹೇಳಿ ಅವ್ರ ದುಡ್ಡು ಹಾಕಿ ಏನಾದ್ರು ಸ್ಪೆಷಲ್ ಫ್ಲೈಟ್ ನಲ್ಲಿ ಇವ್ರನ್ನ ಕರ್ಕೊಂಡ್ ಬಂದಿದ್ದಾರಾ? ಅಲ್ಲ, ಅದು ಸರ್ಕಾರದ ಜನರೇ ದುಡ್ಡು. ಅದು ಆದ್ರೂ ಅದಕ್ಕೆ ಸರ್ ನಾವ್ ಇವತ್ತು ಕೂತ್ಕೊಂಡು ಕೇಳ್ತಾ ಇರೋದು ಕೆಲಸ ಇದು ಬರ ಪರಿಹಾರ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ. ಬರ ಪರಿಹಾರ ಕೊಡಲಿ ಅವರು. 18,000 ಕೋಟಿ ಖುಷಿ ಆಗ್ತಿತ್ತು, ನಾವು ಕ್ಲಾಪ್ಸ್ ಆಗ್ತಾ ಇದ್ವಿ, ಸೂಪರ್ ಅಂತ. ಅದೇ ಮೇಡಮ್, ಅವರು ಬರ ಪರಿಹಾರವನ್ನ ಕೇಳೋಕೆ ಹೋಗಿದ್ರು. 18,000 ಕೋಟಿ ಬರ ಪರಿಹಾರ ಕೇಳಿದ್ದಾರೆ. ಅವ್ರು ಕೊಡ್ಲಿ, ಎಷ್ಟು ಜನ ಆದಷ್ಟು ಬೇಗ ಕೊಡ್ಲಿ. ಈ ರಾಜ್ಯದ ಜನತೆಗಾಗಿ, ಈ ರಾಜ್ಯದ ರೈತರಿಗಾಗಿ ಅವರು ಬರ ಪರಿಹಾರ ಕೊಡ್ಲಿ.
ಮಾಡಿದ್ದೀರಿ ನೀವು ರಾಜ್ಯದಿಂದ ಬರ ಪರಿಹಾರ? ಎಷ್ಟು ಜನಕ್ಕೆ ರಿಲೀಸ್ ಮಾಡಿದ್ದೀರಿ ಬರ ಪರಿಹಾರ ನೀವು ಮೇಡಮ್? ರಾಜ್ಯದಿಂದ? ಈ ನೋಡಿ 6.5 ತಿಂಗಳಲ್ಲಿ ಅಭಿವೃದ್ಧಿಗಾಗಿ ಸುಮಾರು 73,950 ಅಭಿವೃದ್ಧಿ ಅಲ್ಲ, ಅದು ಅದರಲ್ಲಿ ಬರುತ್ತೆ, ಬರದ ವಿಷಯವನ್ನು ಮಾತಾಡ್ತಾ ಇದ್ದೀನಿ. ಅದರಲ್ಲೇ ಬರುತ್ತೆ ಆಯ್ತು, ಮೇಡಮ್. ಈಗ ನೀವು ಬರದ ಚರ್ಚೆಗೆ ಹೋಗಿದ್ರೆ ಕೇಂದ್ರದಿಂದ ಪರಿಹಾರ ಕೇಳಕ್ ಹೋಗಿದ್ರಿ. ತಾಲೂಕು ನೀವು ಅನೌನ್ಸ್ ಮಾಡಿದ್ರಲ್ಲ, ನಮ್ಗೆ ಬರ್ಬೇಕಾಗಿರುವಂತ ಅನುದಾನ ಕೊಡ್ಲಿ ಅವರು. ಈಗ NDRF ಅನುದಾನ ಕೊಡ್ಲಿ, ಬರ ಪರಿಹಾರ ಕೊಡ್ಲಿ. ಈಗ NDRF ಇಂದ ದುಡ್ಡು ಕೇಳಕ್ ಹೋದ್ರಿ, ನೀವು SDRF ಇಂದ SDRF ಎಷ್ಟು ಇದೆ. ದುಡ್ಡನ್ನ ನೀವು PD account ಅಲ್ಲಿ release ಮಾಡಿದ್ದೀರಿ? ದುಡ್ಡಿದೆ. ಎಷ್ಟು ಜನ ಅಲ್ಲ, ರೈತರಿಗೆ ಹೋಗಿ ತಲುಪಿದೆ? ಅಲ್ಲ ಇವ್ರು ಫಸ್ಟ್ ಬರ ಪರಿಹಾರ ಕೊಡ್ಲಿ. That is not the way to answer, sir, ನೀವೇನ್ please. ಮಾಡಿದ್ರು ಹೇಳಿ. ಅಲ್ಲ ನೀವು ಅಲ್ಲಿ ಹೋಗಿ ನಾವು ಮನವಿ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರಿಗೆ ಡೇಟೇ ಕೊಡಲ್ಲ. ಇದೇ ವಿಷಯಕ್ಕೆ ಮುಖ್ಯಮಂತ್ರಿ ಅವರು ಜಮೀರ್ ಅಹಮದ್ ಅವರು ಮಾತನಾಡಿದ್ದಾರೆ. ಜಿ ಎಕ್ಸ್ಕ್ಲೂಸಿವ್ ಬೈಟ್ ಇದು, ಏನ್ ಹೇಳಿದ್ದಾರೆ ಕೇಳೋಣ. दिल्ली गए हुए थे आने जब भी वापस आने का था, सीएम का जो प्रोग्राम होने की वजह से वापस आने का था, कैबिनेट था, नेक्स्ट डे कैबिनेट था, कल कैबिनेट था, उस वजह से वापस आना था। कोई भी फ्लाइट में टिकट नहीं मिला तो स्पेशल फ्लाइट में आना के गुनाह है क्या सीएम का? अभी क्या नरेंद्र मोदी प्रधानमंत्री के ऑटो में घूम रहे? नरेंद्र मोदी प्रधानमंत्री ऑटो रिक्शा में घूम रहे? इमरजेंसी है तो सीएम एक स्पेशल फ्लाइट में आता है, गलत क्या है वो बोल रहे हैं कि ड्रॉट के लिए पैसे मांगने गए हैं, आपके पास पैसे नहीं है, मगर नहीं हम लोग दिल्ली गए हुए थे आने जब भी वापस आने का था, सीएम का जो प्रोग्राम होने की वजह से वापस आने का था, कैबिनेट था, नेक्स्ट डे कैबिनेट था, कल कैबिनेट था, उस वजह से वापस आना था। कोई भी फ्लाइट में टिकट नहीं मिला तो स्पेशल फ्लाइट में आना के गुनाह है क्या सीएम का? अभी क्या नरेंद्र मोदी प्रधानमंत्री के ऑटो में घूम रहे? नरेंद्र मोदी प्रधानमंत्री ऑटो रिक्शा में घूम रहे? इमरजेंसी है तो सीएम एक स्पेशल फ्लाइट में आता है, गलत क्या है वो बोल रहे हैं कि ड्रॉट के लिए पैसे मांगने गए हैं, आपके पास पैसे नहीं है, मगर नहीं हम लोग दिल्ली गए हुए थे आने जब भी वापस आने का था, सीएम का जो प्रोग्राम होने की वजह से वापस आने का था, कैबिनेट था, नेक्स्ट डे कैबिनेट था, कल कैबिनेट था, उस वजह से वापस आना था। कोई भी फ्लाइट में टिकट नहीं मिला तो स्पेशल फ्लाइट में आना के गुनाह है क्या सीएम का? अभी क्या नरेंद्र मोदी प्रधानमंत्री के ऑटो में घूम रहे? नरेंद्र मोदी प्रधानमंत्री ऑटो रिक्शा में घूम रहे? इमरजेंसी है तो सीएम एक स्पेशल फ्लाइट में आता है, गलत क्या है वो बोल रहे हैं कि ड्रॉट ಓಕೆ, ನಮ್ಮ ಮಾನ್ಯ ಸಚಿವರಾದ ಜಮೀರ್ ಅಹಮದ್ ಅವರು ಹೇಳಿದಿಷ್ಟೇ, ಎಮರ್ಜೆನ್ಸಿ ಇತ್ತು, ಹಾಗಾಗಿ ಯಾವುದು ಫ್ಲೈಟ್ಸ್ ಇರಲಿಲ್ಲ, ನೆಕ್ಸ್ಟ್ ಡೇನೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಆ ಕಾರಣಕ್ಕೆ ಸ್ಪೆಷಲ್ ಫ್ಲೈಟಲ್ಲಿ ಬಂದ್ವಿ, ತಪ್ಪೇನು? ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಗಾದರೆ ಆಟೋದಲ್ಲಿ ಓಡಾಡ್ತಾರಾ? ತಪ್ಪೇನು CM ಸ್ಪೆಷಲ್ ಫ್ಲೈಟಲ್ಲಿ ಬಂದರೆ? ಏನು ಪ್ರಾಬ್ಲಮ್ಮು ಅಂತ ಕೇಳ್ತಾರೆ ಜಮೀರ್ ಅಹಮದ್ ಅವರು. ಏನು ಹೇಳ್ತೀರಿ ರತನ್ ಅವರು? ನನ್ನ ಪ್ರಕಾರ ಜಮೀರ್ ಅಹಮದ್ ಅವರು ಒಂದು ರಾಜ್ಯದ ಮಂತ್ರಿ ಆಗೋದಕ್ಕೆ ನಾಲಾಯಕ್ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇದಕ್ಕಿಂತ ಹಿಂದೆ ತೆಲಂಗಾಣದಲ್ಲಿ ಹೋಗಿ ಅವರು ಅಲ್ಲ ಅವ್ರು ಕೇಳಿದ್ರು ಪ್ರಧಾನಿ ಮೋದಿ ಅವರು ಆಟೋದಲ್ಲಿ ಓಡಾಡ್ತಾರಾ ಅಂತ ಕೇಳಿದ್ರು, ತಪ್ಪೇನು ಅಂತ ತೆಲಂಗಾಣದಲ್ಲಿ ಹೋಗಿ ಸ್ಪೀಕರ್ಗೆ ಎಲ್ರು ನಮಸ್ಕಾರ ಹೊಡಿತಾರೆ ಅಂತ ಹೇಳಿದ್ದು ಅವರಿಗೆ ಒಂದು. ಎರಡನೇದಾಗಿ ಪಬ್ಲಿಕ್ ಅಲ್ಲಿ ದುಡ್ಡನ್ನ ಎಸೆಯೋದು, ಪಬ್ಲಿಕ್ ಅಲ್ಲಿ ಆಟೋದಲ್ಲಿ ಓಡಾಡ್ತೀರಾ ಕೇಳಿದ್ರೆ ಅದು ಅಲ್ಲ ಅವ್ರು ಹೇಳ್ತಾ ಇದ್ರಲ್ಲ, ದೇಶದ ಪ್ರಧಾನಮಂತ್ರಿಗೆ ಕೊಡಬೇಕಾದ ಸೆಕ್ಯೂರಿಟಿಯನ್ನ ಕೊಡ್ತಾರೆ. ಆದ್ರೆ ಇವರು ಒಬ್ಬ ಮನುಷ್ಯರಾಗಿ ಈ ತರ ರೀಲ್ ಮಾಡೋದು, ಈ ತರ ನೋಡಿ ಎಡಿಟ್ ಮಾಡೋದು ಎಷ್ಟು ಹಾಳು ಮಾಡ್ತಾರೆ ಅನ್ನೋದಕ್ಕೆ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಅಧಿಕಾರಿಗಳನ್ನು ನೋಡ್ಬೋದು. ನೀವು ಅಧಿಕಾರಿಗಳ ವರ್ಗಕ್ಕೆ ಹೋಗೋಣ, ಜಾಸ್ತಿ ಬೇಡ. ಮುಖ್ಯ ಒಂದು ವಿಷಾದ ನೀವು ವ್ಯಕ್ತಪಡಿಸಬೇಕಾಗಿತ್ತು, ನಾವೇನೋ ಮಾಡಿದ್ವಿ, ಅಚಾನಕ್ ಆಗಿದೆ, ಒಂದು ವಿಡಿಯೋ ಬಂದಿದೆ ಹೊರಗಡೆ, ಅದನ್ನ ನಾವು ಆ ರೀತಿ ಮಾಡಿಲ್ಲ ಅನ್ನೋದು ಸಮಜಾಯಿಷಿ ಕೊಡ್ಬೋದಾಗಿತ್ತು. ಜವಾಬ್ದಾರಿಯುತವಾದಂತ ಸಚಿವನಾಗಿದ್ದಾರೆ ಭಟ್ರ ಅವರು ಆ ರೀತಿಯಿಂದ ಅದನ್ನು ಸಮರ್ಥಿಸ್ಕೊತಾ ಇದ್ದಾರೆ. ನೋಡಿ ಇರಿ ಸರ್, ಒಂದು ನಿಮಿಷ ಇರಿ, ಆಹಾರಕ್ಕಾಗಿ ವಿನಿಯೋಗ ಮಾಡಬೇಕಾಗಿತ್ತು.
ಒಂದ್ ಸೆಕೆಂಡ್ ಅಲ್ಲಲ್ಲ, ಅವಮಾನ ಮಾಡಿದ್ದಾರೆ ಅಂತಂದ್ರೆ ಬಿಜೆಪಿ ಅವ್ರು ಯಾರು ಆಯ್ತಾ, ಬಿಜೆಪಿ ಅವ್ರು ಸರ್ಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಯಾರು ಸ್ಪೆಷಲ್ ಫ್ಲೈಟ್ ಅಲ್ಲಿ ಓಡಾಡೇ ಇಲ್ವಾ? ಹಂಗಾದ್ರೆ BS ಯಡಿಯೂರಪ್ಪನವರು ಇದೇ ಒಂದು ಬರದ ಸಮೀಕ್ಷೆ ಅಂತ ಅಂದಾಗ ಯಾವ್ದ್ರಲ್ಲಿ ಓಡಾಡಿದ್ರು, ಹೆಂಗ್ ಓಡಾಡಿದ್ರು? ಹಾಗಾದ್ರೆ ಅಲ್ಲ, ಬರೋದು ದುಡ್ಡು ಕೊಡಿ ಅಂತ ಹೇಳಿದ್ರೆ ನನ್ನ ಹತ್ರ ಒಂದ್ ನಿಮಿಷ ಸರ್, ನಿಮಗೆ ಪ್ರಶ್ನೆ ಕೇಳಿದಿನಲ್ಲ, ಇರಿ ಸರ್ ಅವ್ರು ಉತ್ತರ ಕೊಡ್ಲಿ. ಹೇಳಿ ರತನ್ ಅವ್ರೆ. ನೋಡಿ ಮೇಡಮ್, ಬರದ ಚರ್ಚೆಗೆ ಇವರು ಹೋದಾಗ ಅಲ್ಲಿ ಮಾತಾಡ್ಕೊಂಡು ಬಂದು ಅವರು ಬಿಟ್ಟಿರುವಂತ ವಿಡಿಯೋ ಇರ್ಬೋದು, ಆನಂತರ ಅವರು ಅಲ್ಲಿ ಬಿಹೇವ್ ಮಾಡಿರುವಂತದ್ದು, ಇದೆಲ್ಲ ನೋಡಿದ್ರೆ ಅವರು ಆಕ್ಚುಲಿ ಈ ರಾಜ್ಯದ ಜನತೆಯ ಬರ ಪರಿಸ್ಥಿತಿಯ ನಿರ್ವಹಣೆ ಬಗ್ಗೆ ಅವರಿಗೆ ಏನು ಒಂಚೂರು ಸೀರಿಯಸ್ ಆಗಿಲ್ಲ. ಮಾನ್ಯ ಯಡಿಯೂರಪ್ಪನವರು ಅವರಿಗೆ ಅದ್ರ ಬಗ್ಗೆ ವಿಚಾರ ಇಲ್ಲ ಮೇಡಮ್. ಈ ರಾಜ್ಯದ ರೈತರಿಗೆ ಕೊಡಿ ಅಂದ್ರೆ ಸಮಾಜವಾದಿ ಅಂತ ಬರ ಇದ್ದಾಗ, ಲಕ್ಸುರಿ ಫ್ಲೈಟ್, ಲಕ್ಸುರಿ ವಾಚ್, ಲಕ್ಸುರಿ ಬರ ಇದ್ದಾಗ ಹಾಕೊಂಡು ಬರ ಇದ್ದಾಗ ಈ ರೈತರ ಜನರಿಗೆ ಜಮೀರ್ ಅಹಮದ್ ಖಾನ್ಗೆ ಒಂದು ಚೂರು ಅವರವರ ವಿಚಾರ ಅಂತ ಬಂದಾಗ ಇಲ್ಲಿ ಯಾರು ಕೂಡ ಮಾತಾಡಲ್ಲ. ಒಂದು ಕಡೆ ಪ್ರಧಾನಮಂತ್ರಿ ಅವರ ಒಂದಷ್ಟು ಡೀಟೇಲ್ಸ್ ಕೂಡ ನಾವು ನೋಡ್ಬೇಕಾಗತ್ತೆ. ಅವರು ಎಷ್ಟು ದಿನ ಯಾವ ಫ್ಲೈಟ್ ಅಲ್ಲಿ ಎಷ್ಟು ಖರ್ಚು ಮಾಡ್ಕೊಂಡ್ರು, ಇದೇ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಷ್ಟು ಸಾರಿ CM ಆದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರಾಗಿರ್ಬೋದು ಅಥವಾ ಬೊಮ್ಮಾಯಿ ಅವರು ಆಗಿರ್ಬೋದು, ಅವರಿಗೆ ಆರೋಗ್ಯ ಕಾರಣ ಅನ್ನೋ ಕಾರಣಕ್ಕೆ ಅವ್ರು ಓಡಾಡ್ತಾ ಇದ್ದಿದ್ದು ವಿಶೇಷ ವಿಮಾನದಲ್ಲೇನೆ. ಸೊ ಯಾವುದೇ ರೀಸನ್ ಇದ್ರೂ ಇರಬಹುದು. ಅಂದ್ರೆ ಇದು ಈ ಎಲ್ಲಾ ಸರ್ಕಾರ ಅಧಿಕಾರದಲ್ಲಿದ್ದಾಗೂ ಕೂಡ ಕಡಿವಾಣ ಬೀಳಬೇಕು. ಇದು ಕೇವಲ ಸಿದ್ದರಾಮಯ್ಯನವರು ಓಡಾಡಿದ್ರು ಅನ್ನೋ ಕಾರಣಕ್ಕಲ್ಲ. ಮುಂದಿನ ದಿನಗಳಲ್ಲಿ ಈ ತರ ದುಂದು ವೆಚ್ಚಕ್ಕೆ ಸರ್ಕಾರವೇ ಖುದ್ದು ಕಡಿವಾಣ ಹಾಕದೆ ಇದ್ರೆ ನಮ್ ದುಡ್ಡು ಹರೋಹರ ಅನ್ನೋದಂತೂ ಗ್ಯಾರಂಟಿ. ಎಸ್, ನೋಡ್ತಾ ಇದೀವಿ ಒಂದು ಕಡೆ ಜಟ್ ಜಟಾಪಟಿ ಬಹಳ ಜೋರಾಗಿ ನಡೀತಾ ಇದೆ. ಈ ಜಟಾಪಟಿ ಜಟ್ ಕಿತಾಪತಿ ಇದೇ ಮೊದಲಲ್ಲ ರಾಜ್ಯದಲ್ಲಿ. ಪ್ರತಿ ಬಾರಿ ಇವ್ರುಗಳ ಒಂದು ಅಥವಾ ಯಾವುದೋ ಒಂದು ಸಮಾರಂಭ ಆಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು, ಕಾರ್ಯಕ್ರಮ ಆಗಿರ್ಬೋದು, ಅದು ಬರ ವೀಕ್ಷಣೆ ಆಗಿರ್ಬೋದು, ಸತ್ತವ್ರ ಮನೆಗೆ ಸಾಂತ್ವನ ಹೇಳೋಕ್ಕಾದ್ರೂ ಆಗಿರ್ಬೋದು, ಬೇಕಾಗಿರೋದು ಇವರೆಲ್ಲರಿಗೂ ವಿಶೇಷ ಫ್ಲೈಟೇ, ವಿಶೇಷ ಹೆಲಿಕಾಪ್ಟರೇ. ಅಂದರೆ ಇಲ್ಲಿ ದುಂದು ವೆಚ್ಚ ಆಗ್ತಾ ಇರೋದು ಸತ್ಯ. ಒಬ್ಬ CM ಅವರ ಒಂದು ಕಾಲಾವಕಾಶ ಅಥವಾ ಅವರ ಟೈಮಿಂಗ್ಸ್ ತುಂಬ ಇಂಪಾರ್ಟೆಂಟು, ಹೌದು, ನಿಜ, ಒಪ್ಕೊಳ್ಳೋಣ. ಆದರೆ ತುಂಬ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಉಪಯೋಗಿಸ್ಬೋದಲ್ಲ. ಉಳಿದಂತಹ ಸಂದರ್ಭದಲ್ಲಿ ಬೇರೆ ವೇ ಆಫ್ ಇದ್ದೇ ಇರುತ್ತಲ್ವ, ಅಂದರೆ ಜರ್ನಿ ಮಾಡೋದಕ್ಕೆ ಯಾಕೆ ಎಕಾನಮಿ ಯೂಸ್ ಮಾಡೋದಿಲ್ಲ? ಯಾಕೆ ಅಂದರೆ ಇದು ನಮ್ಮ ದುಡ್ಡು, ಜನರ ದುಡ್ಡು, ನಾವು ತೆರಿಗೆ ಕಟ್ಟಿರೋ ದುಡ್ಡು, ನಾವೇ ಪ್ರಶ್ನೆ ಮಾಡಬೇಕು. ಎಸ್, ಇಮ್ರಾನ್ ಪಾಷಾ ಜಾಯ್ನ್ ಆಗಿದ್ದಾರೆ ಇವಾಗ, JDS ಪಕ್ಷದ ವಕ್ತಾರ. ನಮಸ್ಕಾರ ಇಮ್ರಾನ್ ಪಾಷಾ ಅವ್ರಿಗೆ, ಏನು ಹೇಳ್ತೀರಿ ಮೊಟ್ಟ ಮೊದಲೇದಾಗಿ? ನಮಸ್ಕಾರ ಮೇಡಮ್. ಅದೇ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ನಲ್ಲಿ ಹೇಳ್ತಾರಲ್ವಾ ಮೇಡಮ್, ಯಾರ್ದೋ ದುಡ್ಡು ಎಲ್ಲ ಮುಂದ್ ಜಾತ್ರೆ ಅಂತ, ಆ ರೀತಿ ಆಗಿದೆ. ಅಕೌಂಟಬಿಲಿಟಿ ಇಲ್ಲ. ಸರ್ಕಾರ ರಚನೆ ಆಗಿ ಅಷ್ಟೊಂದು ತಿಂಗಳಾಗಿದೆ. ಸರ್ಕಾರದಲ್ಲಿ ನೀವು ಅಧಿಕಾರಕ್ಕೆ ಬಂದು ಏನೇನ್ ಮಾಡಿದೀರಾ ಅಂತ ಮೊದಲನೇದಾಗಿ ಇಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿರೋದು, ಯಾರು ಯಾವ ಸೂಟ್ ಹಾಕೊಂಡೋದ್ರು, ಯಾರು ಯಾವ ಫ್ಲೈಟ್ ನಲ್ಲಿ ಹೋದ್ರು ಅದಲ್ಲ, ಅವ್ರ ಅಧಿಕಾರನಲ್ಲಿ ಬನ್ನಿ ಎಷ್ಟು ಕೆಲಸ ಮಾಡಿದಾರೆ ಅದು ಪ್ರಶ್ನೆ ಮಾಡ್ಬೇಕು. ಆಮೇಲೆ ಆಮೇಲೆ ಇನ್ನೊಂದು ನೀವು ಮಾಡಿ, ನೀವು ಮನುಷ್ಯರು ಕೇಳ್ಬೇಕಲ್ಲ ಇಮ್ರಾನ್ ಅವರೇ, ಕೇಳ್ಬೇಕು. ಅಕೌಂಟಬಿಲಿಟಿ ಇರ್ಬೇಕು ಮೇಡಮ್. ನಾಟ್ ಬರೀ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಲಿ ಅಥವಾ ಶಾಸಕರಾಗಿರ್ಲಿ, ಯಾರೇ ಆಗಿರ್ಲಿ, ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಇದು ಒಂದು ಪ್ರೋಟೋಕಾಲ್ ತರ ಆಗ್ಬೇಕು. ಯಾರಾದ್ರೂ ಅವರು ಟ್ಯಾಕ್ಸ್ ದುಡ್ಡನ್ನ, ನಮ್ ತೆರಿಗೆ ಹಣನ ಅವ್ರ ಪರ್ಸನಲ್ ಉಪಯೋಗಕ್ಕೆ ತಗೊಂಡ್ರೆ ಎಷ್ಟು ಮಟ್ಟಕ್ಕೆ ಯೂಸ್ ಮಾಡಿದ್ದಾರೆ, ಅದರಿಂದ ಏನೇನ್ ಯೂಸ್ ಮಾಡಿದ್ದಾರೆ, ಅಥವಾ ಅದು ಪರ್ಸನಲ್ ಹಣದಿಂದ ಯೂಸ್ ಮಾಡಿದ್ದಾರೆ ಅಥವಾ ಸರ್ಕಾರದ್ದು ಏನ್ ದುಡ್ಡಿದೆ ಅದರಿಂದ ಯೂಸ್ ಮಾಡಿದ್ದಾರೆ, ಅದಕ್ಕೆಲ್ಲ ಲೆಕ್ಕಾಚಾರ ಬೇಕಾಗುತ್ತದೆ. ಜನರು ಇಲ್ಲಿ ಸಾಯ್ತಾ ಇದ್ದಾರೆ, ಕೆಲಸ ಇಲ್ಲ ಮಾಡಕ್ಕೆ, ಮಳೆ ಬರ್ತಾ ಇಲ್ಲ, ನೀರಿಲ್ಲ, ಪರಿಸ್ಥಿತಿ ಹಿಂಗಾಗಿದೆ. ಅಷ್ಟರಲ್ಲಿ ಇವ್ರು ಈ ತರ ಓಡಾಡಿದ್ರೆ ಜನರಿಗೆ ಬೇಜಾರಾಗುತ್ತೆ. ಜನ ಇವ್ರನ್ನ ಪೂರ್ಣ ಬಹುಮತದಿಂದ ಆಯ್ಕೆ ಮಾಡಿ ಅಧಿಕಾರಕ್ಕೆ ತಕೊಂಡ್ ಬಂದಿದ್ದಾರೆ. ಏನೋ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡು ಇವ್ರು ಒಂದು ಒಳ್ಳೆ ಆಡಳಿತನ ಕೊಡ್ತಾರೆ ಅಂತ ಈ ತರ ಮಾಡಿದ್ರೆ ನಿಜವಾಗ್ಲೂ ಜನ ಬೇಜಾರಾಗ್ತಾರೆ. ಇವ್ರಿಗೆ ಪ್ರಶ್ನೆ ಮಾಡ್ಲೇಬೇಕು. ಆಮೇಲೆ ಇದು ಒಂದು ಪಕ್ಷ ತರ ಕೇಳಬಾರ್ದು, ಇಲ್ಲಿ ಅವ್ರು ಕಾಂಗ್ರೆಸ್ ನಲ್ಲಿ ಇದಾರೆ ಅದಕ್ಕೋಸ್ಕರ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಅಂತ. ಆ ತರ ಏನಿಲ್ಲ. ನಾವು ಒಂದು ಪ್ರಜೆಯಾಗಿ ನಾವು ವೋಟ್ ಹಾಕ್ತಾ ಇದೀವಿ, ನಾವು ಪ್ರಶ್ನೆ ಮಾಡ್ಬೇಕು. ಇದು ನಮ್ಮ ಹಕ್ಕು, ನಮ್ಮ ಅಧಿಕಾರ ಅಂತ ಎಲ್ಲರೂ ಕೇಳ್ಬೇಕು. ಓಕೆ ರತನ್ ಅವ್ರು, ಈಗ ಅಷ್ಟು ಬಾರಿ ಚರ್ಚೆ ಆಗ್ತಾ ಇರತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು
ವೇಷಭೂಷಣ, ಅದಕ್ಕೆ ತಗಲುವಂತಹ ಖರ್ಚು ವೆಚ್ಚ, ಇದರ ಬಗ್ಗೆ ಅನೇಕ ಬಾರಿ ಕಾಂಗ್ರೆಸ್ನವರು ಕೂಡ ಕಿಡಿಕಾರಿದ್ದಾರೆ, ಮಾತಾಡಿದ್ದಾರೆ. ಸೊ ಅವರು ಸಾಕಷ್ಟು ಇದಕ್ಕೆ ಅಂತಾನೆ ವ್ಯಯ ಮಾಡ್ತಾರೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಯಾಕೆ ಬಿಜೆಪಿಯವರು ಒಂದು ಬಾರಿ ಆಯ್ತು, ನೀವು ಅವರಿಗೆ ಆದಂತಹ ಕೋಡ್ ಆಫ್ ಕಂಡಕ್ಟ್ ಇದೆ, ಅವರಿಗೆ ಆದಂತಹ ಓಡಾಡೋದಕ್ಕೆ ಭದ್ರತೆ ಇದೆ, ಬ್ಲೂ ಬುಕ್ ತೆಗಿರಿ, ಆ ಬ್ಲೂ ಬುಕ್ ಅಲ್ಲಿ ಎಲ್ಲೂ ಕೂಡ ಈ ತರದ ಐಷಾರಾಮಿಯಾಗೇ ಇರಬೇಕು ಅಂತ ಎಲ್ಲೂ ಇಲ್ಲ ಅಲ್ವಾ? ಅದ್ರ ಬಗ್ಗೆ ಯಾಕೆ ನೀವು ಯಾವತ್ತೂ ಮಾತಾಡೋದಿಲ್ಲ ಬಿಜೆಪಿ ಅವರು? ಇಲ್ಲ ನೋಡಿ, ನೀವು ವೇಷಭೂಷಣದ ಬಗ್ಗೆ ಏನು ಹೇಳಿದ್ರಿ, ಅದನ್ನ RTI ಹಾಕಿದಾಗ ಏನು ರಿವೀಲ್ ಆಗಿದೆ ಅಂತ ಹೇಳಿದ್ರೆ, ಅವರಿಗೆ ಬರುವ ಸಂಬಳ ಏನಿದೆ ಅವರು ಈ ವೇಷಭೂಷಣಗಳನ್ನು ಅವರೇ ಸ್ವತಃ ಮೇಂಟೈನ್ ಮಾಡ್ಕೊತಾರೆ ಅನ್ನುವಂಥದ್ದು RTIಯಲ್ಲಿ ಇದು ಪ್ರೂವ್ ಆಗಿದೆ. ಆದರೆ ನೀವು ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಈ ಕಾರು ಆನಂತರ ಫ್ಲೈಟ್ ಏನಿದೆ ಇದನ್ನ ನರೇಂದ್ರ ಮೋದಿ ಅವರು ಡಿಸೈಡ್ ಮಾಡಲ್ಲ. ಇದು ಆ ಬ್ಲೂ ಬುಕ್ ಪ್ರಕಾರ SPG ಅಂಡ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಏನಿದ್ದಾರೆ ಅವರು ಡಿಸೈಡ್ ಮಾಡ್ತಾರೆ, ಇವರೇನು ಡಿಸೈಡ್ ಮಾಡಲ್ಲ. ಆಯ್ತಾ? ಆದರೆ ಇಲ್ಲಿ ನಾವು ಮಾತಾಡ್ತಿರೋದು ಏನಂತ ಹೇಳಿದ್ರೆ, ಒಂದು ಬರದ ಪರಿಸ್ಥಿತಿಯಲ್ಲಿ ಇವರು ಒಂದು ಐಷಾರಾಮಿ ಫ್ಲೈಟ್ ಅನ್ನು ಯೂಸ್ ಮಾಡಿದ್ದು ಅಷ್ಟೇ ಅಲ್ಲ, ಒಬ್ಬ ಮಿನಿಸ್ಟ್ರು ಅದನ್ನ ರೀಲ್ಸ್ ಮಾಡಿ ಒಳ್ಳೆ ಫಿಲ್ಮ್ ಹೀರೋ ತರ ಬಿಲ್ಡಪ್ ಕೊಟ್ಕೊಂಡು ಮಾಡಿರುವಂಥದ್ದು. ಆನಂತರ ಅದರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಕೂಡ ಅವರೊಂದು ಉಡಾಫೆಯಾಗಿ ಏನು ನರೇಂದ್ರ ಮೋದಿ ಅವರು ಆಟೋದಲ್ಲಿ ಓಡಾಡ್ತಾರ ಅಂತ ಹೇಳ್ಕೊಂಡು ಒಂಥರ ಉಡಾಫೆಯಾಗಿ ಇರುವಂಥದ್ದು ಇದೆಯಲ್ಲ, ಇದು ಒಬ್ಬ ಮಿನಿಸ್ಟ್ರಿಗೆ ಶೋಭೆ ತರಲ್ಲ. ಅಷ್ಟೇ ಅಲ್ಲ, ಜಮೀರ್ ಅಹಮದ್ ಅವ್ರದ್ದು ಇದು ಮೊದಲೇ ಬಾರಿ ಅಲ್ಲ. ಎಲ್ಲಿ ನೋಡಿದ್ರು ಅವರು ಓಪನ್ ಆಗಿ ದುಡ್ಡನ್ನು ಹಂಚೋದಿರ್ಬೋದು, ಆನಂತರ ತೆಲಂಗಾಣದಲ್ಲಿ ಹೋಗಿ ಸ್ಪೀಕರ್ಗೆ ಎಲ್ಲರೂ ನಮಸ್ಕಾರ ಹೊಡಿತಾರೆ ಅಂತ ಹೇಳುವಂಥದ್ದು ಇರ್ಬೋದು. ಆದ್ರಿಂದ ಅವರಿಗೆ ಆನಂತರ ಈ ಒಂದು ರೀಲ್ ಇರ್ಬೋದು, ಅದರಿಂದಾಗಿ ಅವರಿಗೆ ಒಂದು ಸೀರಿಯಸ್ನೆಸ್, ಆ ಒಂದು ಸೀರಿಯಸ್ನೆಸ್ ಅನ್ನುವಂಥದ್ದು ಅವ್ರ ಹತ್ರ ಕಾಣಲ್ಲ. ಒಂದು ಎರಡನೇದಾಗಿ ಅವರಿಗೆ ಈ ದೇಶ ಹಾಗೂ ರಾಜ್ಯದ ಪ್ರಜಾತಂತ್ರ ಹಾಗೂ ಇದು ಸಂವಿಧಾನದ ಬಗ್ಗೆ ಏನಾದರೂ ಅವರಿಗೆ ಕಿಂಚಿತ್ ಗೌರವ ಇದೆಯಾ ಇಲ್ವಾ ಅನ್ನುವಂಥದ್ದು. ಅದರಿಂದಾಗಿ ಅವರ ರಿಪೀಟೆಡ್ ಮಿಸ್ಟೇಕಿಂದ ನಾವು ಭಾರತೀಯ ಜನತಾ ಪಕ್ಷವಾಗಿ ಅವರ ಒಂದು ರಾಜೀನಾಮೆಯನ್ನು ಕೇಳ್ತಾ ಇದ್ದೀವಿ ನಾವು. ಇರ್ಷಾದ್, ಎಷ್ಟೋ ಜನ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಬರದ ಪರಿಸ್ಥಿತಿ ಇದೆ, ಆಯಿತಾ? ಬೆಳೆ ಎಲ್ಲ ಬೆಳೆದಿದ್ದು ಹಾಳಾಗೋಯ್ತು, ಅರ್ಧದಲ್ಲೇ ನಿಂತೋಯ್ತು, ಮಳೆ ಕೈ ಕೊಟ್ಟೋಯ್ತು. ಅದೇ ಕಾರಣಕ್ಕೆ ನೀವು ಕೂಡ ಬರಪೀಡಿತ ತಾಲೂಕು. ಸಿಚುವೇಶನ್ ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಅಂದರೆ ನಾವು ಕೇಳ್ತಾ ಇರೋದು, ಈ ಪರಿಸ್ಥಿತಿಯಲ್ಲಿ ಇದೆಲ್ಲ ಬೇಕಾ? ನೀವು ಏನೇ ಕೇಳಿದ್ರು ಇವ್ರಿಂಗ್ ಮಾಡಿಲ್ವಾ, ಅವ್ರಿಂಗ್ ಮಾಡಿಲ್ವಾ, ಆಯ್ತಾ? ಸಮ್ಮಿಶ್ರ ಸರ್ಕಾರವನ್ನು ಹೊಡೆದು ಶಾಸಕರನ್ನ ಕರ್ಕೊಂಡು ಹೋಗ್ಲಿಲ್ವಾ? ರೆಸಾರ್ಟ್ ರಾಜಕೀಯನ ಕಾಂಗ್ರೆಸ್ಸು ಮಾಡಿದೆ. ಇದೆ DK ಶಿವಕುಮಾರ್ ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಮಾಡಿದ್ದಾರೆ. ಶಾಸಕರನ್ನ ಸೇಫ್ ಗಾರ್ಡ್ ಮಾಡೋದು, ಐಷಾರಾಮಿ ಹೋಟೆಲ್ನಲ್ಲಿ ಇರಿಸಿದ್ದಾರೆ. ಆಯ್ತಾ? ಇದಕ್ಕೆ ಕಾಂಗ್ರೆಸ್ನವರು ಏನು ಹೊರತಾಗಿಲ್ಲ, BJP-ಯವರು ಏನು ಹೊರತಾಗಿಲ್ಲ. ಬಟ್ ಒಂದು ರಾಜ್ಯ ಸರ್ಕಾರದ ಅಧಿಕಾರದಲ್ಲಿದ್ದಾಗ ಪರಿಸ್ಥಿತಿ ಯಾವುದು, ನೀವು ಕೇಳಕ್ಕೆ ಹೋಗಿರುವಂತಹ ವೇ ಏನು? ನಾನು ಆಲ್ರೆಡಿ ಹೇಳಿದೆ. ಹಂಗಂತ ನೀವು ಬರ ಪರಿಸ್ಥಿತಿ ಕೇಳಕ್ಕೆ ಹೋಗ್ತಾ ಇದ್ದೀರಿ ಅಂತೇಳಿ ಏನೋ ತೀರಾ ಏನು ಇಲ್ಲದೆ ಇರೋ ರೀತಿಯಾಗಿ ಹೋಗಬೇಕು ಅಂತ ಅಲ್ಲ. ಅವರು ಒಬ್ಬರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರ ಘನತೆ ಗೌರವ ಏನಿರುತ್ತೋ ಅದು ಇದ್ದೇ ಇರುತ್ತೆ. ಆದರೆ ಈ ಒಂದು ವೈಭೋಗದ ಜೀವನವನ್ನು ಜನರಿಗೆ ತೋರ್ಪಡಿಸೋದು ಅಥವಾ ಅದನ್ನು ಅನುಭವಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ನಿಮಗೆ ಹೋಗ್ಲಿ ಒಂದು ಕಿಂಚಿತ್ತಾಗೂ ಬರೋದಿಲ್ವಾ ಸರ್? ನಿಮ್ಮ ಪಕ್ಷ ಅನ್ನೋ ಕಾರಣಕ್ಕೆ ಮಾತ್ರ ನೀವು ಈ ರೀತಿಯಾಗಿ ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ? ಇಲ್ಲ, ಇದು ವೈಭೋಗದ ಜೀವನ ಅಂತ ನೀವು ಒಂದು ನಿಮಿಷದ ಒಂದು ಫೋಟೋ ಯಾರೋ ಆ ಮಂತ್ರಿಯವರು ಹಾಕಿದಾರಂತ ಅದೊಂದು ಸ್ಪೆಷಲ್ ಫ್ಲೈಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸ್ಪೆಷಲ್ ಫ್ಲೈಟಲ್ಲಿ ಬರಬೇಕಾಗಿತ್ತು, ವೆರಿ ನೆಕ್ಸ್ಟ್ ಡೇ ಅಲ್ಲ ಕ್ಯಾಬಿನೆಟ್ ಇತ್ತಂತ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಎಲ್ಲ ತಾಲೂಕುಗಳಲ್ಲಿ ಅಧ್ಯಯನವನ್ನು ಮಾಡಿಸಿದ್ದಾರೆ. ಅಲ್ಲಿರುವಂಥ ಆಮೇಲೆ ರಿಪೋರ್ಟನ್ನು ತೊಗೊಂಡಿದ್ದಾರೆ. ಅದರ ಒಂದು ಆಧಾರದ ಮೇಲೇ ಬರ ಪರಿಹಾರ ಕೇಳೋದಕ್ಕೆ ಅವರು ದೆಹಲಿಗೆ ಹೋಗಿದ್ರು, ಬರ ಪರಿಹಾರವನ್ನು ಕೇಳಿದ್ದಾರೆ. ಆ ಬರ ಪರಿಹಾರ ಅವ್ರು ಕೊಡಬೇಕಲ್ಲ, ಇನ್ನೇನಿದೆ ಅದರಲ್ಲಿ? ಇಲ್ಲ, ನೀವು ನನಗೆ ಹಿಂಗೆ ಮಾತಾಡಿದ್ರೆ ನನಗೆ ಚರ್ಚೆ ಮುಂದುವರ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ ಇರ್ಷಾದ್. ನೀವು ಹೇಳೋ ಪಾಯಿಂಟ್ ಅದೇ ಇದೆ. ಅವ್ರು ಕೊಡ್ಬೇಕಲ್ಲ. ನಾವು ಕೇಳ್ತಾ ಇದೀವಿ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೋಗ್ಬಿಟ್ಟು ನೀವು ಸ್ಪೆಷಲ್ ಫ್ಲೈಟ್ ಅಲ್ಲಿ ಹೋಗ್ಬಿಟ್ಟು ಅಲ್ಲ ರೀ, ನೀವು ನಿಮ್ಮ ಹತ್ರ ಏನೂ ಇಲ್ಲ, ದುಡ್ಡೇ ಇಲ್ಲ ಅಂತೇಳಿ ಒಂದ್ ನಿಮಿಷ ಸಾಲ ಕೇಳಕ್ಕೋಸ್ಕರ ನೀವು ಯಾವ್ದೋ ಐಷಾರಾಮಿ ಕಾರಲ್ಲಿ ಹೋಗಿ ನಿಂತ್ಕೊಂಡ್ರೆ ನಿಮ್ಮ ಹತ್ರ ದುಡ್ಡಿಲ್ಲ, ನೀವು ಬಡವರು ಅಂತ ನಂಬ್ತಾರ? ಈ ರಾಜ್ಯದ ಜನತೆ ಏನ್ ತೆರಿಗೆ ಕಟ್ಟಿದ್ದಾರೆ, ಅಲ್ಲ ಅಲ್ಲಿರುವಂತ GST ದುಡ್ಡೇ ಬರಲ್ಲ. ಅಲ್ಲ, ನಮ್ಮ ರಾಜ್ಯದ ಪಾಲು ನಿರ್ಮಲಾ ಸೀತಾರಾಮನ್ ಬಂದಿಲ್ಲ, GST ಉತ್ತರ ಕೊಟ್ಟಿದ್ದಾರೆ, ಬೇಕಾದ್ರೆ ನೀವು ತೋರಿಸ್ತೀನಿ. ಇಲ್ಲ GST ದುಡ್ಡೇ ಬಂದಿಲ್ಲ. ರಾಜ್ಯ ಅಲ್ಲ, ಸೆಕೆಂಡ್ ಹೈಯೆಸ್ಟ್ ಸ್ಟೇಟ್ ಟ್ಯಾಕ್ಸ್ ಪೇ ಮಾಡೋದು GST ಸೆಕೆಂಡ್ ಅದೇ ಅವ್ರಿಗೆ ಕೊಟ್ಟಿಲ್ಲ. 100% ಬಂದಿದೆ. ಬೇಕಾದ್ರೆ ಇವಾಗ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದೆ,
ಸಾಲ ಅಲ್ಲ, ಈ ರಾಜ್ಯದ ಜನತೆ ತೆರಿಗೆ ಕಟ್ಟಿದಂತ GST ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಸಂವಿಧಾನ ಇವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಮೇಡಮ್ ಇದು ಇನ್ಕ್ಲೂಡಿಂಗ್ ಯಾರೆಲ್ಲ ದುಂದು ವೆಚ್ಚವನ್ನ ಮಾಡ್ತಾರಲ್ಲ ಅವರೆಲ್ಲರಿಗೂ ಅನ್ವಯ ಆಗಬೇಕು. ಅಂದ್ರೆ ನಾವೀಗ ಇದೊಂದು ವಿಡಿಯೋ ಬಂತು ಅನ್ನೋ ಕಾರಣಕ್ಕೆ ಮಾತಾಡ್ತಾ ಇದೀವಿ. ವಿಡಿಯೋ ಬಂದಿಲ್ಲ ಅಂದ್ರೆ ನಿಜವಾಗ್ಲೂ ನಾವು ಮಾತಾಡ್ತಾ ಇದ್ವಾ? ಗೊತ್ತಾಗ್ತಿಲ್ಲ. ಅಂದ್ರೆ ನನಗೆ ಹೇಳೋದೇನು ಅಂತಂದ್ರೆ ನಾವು ಪ್ರಜ್ಞಾವಂತರಾಗಬೇಕು. ಇಂತಹ ಪ್ರತಿಯೊಂದು ವಿಷಯಗಳನ್ನು ಕೂಡ ಪ್ರಶ್ನೆ ಮಾಡುವಂತಹ ಹಂತಕ್ಕೆ ಹೋಗ್ಬೇಕು. ಬರೀ ಒಂದು ವಿಡಿಯೋ ಬಂದಿದೆ ಅಂದ ತಕ್ಷಣ ನಮ್ಗೆ ಗೊತ್ತಾಗಿದೆ, ನಾವು ಮಾತಾಡ್ತಾ ಇದೀವಿ. ವಿಡಿಯೋ ಯಾರು ಅಡಿಬಿಟ್ಟಿಲ್ಲ, ನಮಗೇನು ಗೊತ್ತೇ ಆಗಿಲ್ಲ ಅಂತಂದ್ರೆ ಯಾರು ಮಾತಾಡ್ತಾ ಇದ್ರು? ಬಿಜೆಪಿ ಅವರಾದ್ರೂ ಟ್ವೀಟ್ ಮಾಡ್ತಾ ಇದ್ರ, ವಿಜೇಂದ್ರ ಅವರಾದ್ರೂ ಕಿಡಿಕಾರ್ತಾ ಇದ್ರ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ. ಇವ್ರ ಸರ್ಕಾರದಲ್ಲಿದ್ದಾಗ ಇವ್ರು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡೇ ಇಲ್ವಾ? ಹಾಗಾದ್ರೆ ಇದೇ ಸ್ಪೆಷಲ್ ಫ್ಲೈಟ್ ಅಲ್ಲಿ ಇದೇ ವಿಜಯೇಂದ್ರ ಅವ್ರ ಹಾಗಾದ್ರೆ ಟ್ರಾವೆಲ್ ಮಾಡಿಲ್ವಾ? ಹಾಗಾದ್ರೆ ಈ ತರದ ಹಲವಾರು ಪ್ರಶ್ನೆಗಳು ಬರುತ್ತೆ. ಇದನ್ನ ನಾವು ಪ್ರಜ್ಞಾವಂತ ನಾಗರಿಕರು ಎಲ್ಲರನ್ನೂ ಪ್ರಶ್ನೆ ಮಾಡುವಂತ ಹಂತಕ್ಕೆ ಹೋಗ್ಬೇಕು. ನಮ್ಮ ಹಣ ನಮ್ಮ ತೆರಿಗೆ ಅಕೌಂಟಬಿಲಿಟಿ ಇರಬೇಕು ಅಂತ ನಮ್ಮ JDS ವಕ್ತಾರರು ತುಂಬಾ ಸೊಗಸಾಗಿ ಮಾತಾಡಿದ್ರು. ಏನಂದ್ರೆ ಚುನಾವಣೆಗೆ 28 ಬಾರಿ ಬೆಂಗಳೂರಲ್ಲೇ ಒಂದು ರೋಡ್ ಶೋಗಳನ್ನ ಮಾಡಿದ್ರು. ಅದಕ್ಕೆ SPG ಮತ್ತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹಣ ಎಷ್ಟು ಖರ್ಚಾಗುತ್ತೆ ಅಲ್ವಾ? ಅಷ್ಟೊಂದು ಮಾಡುವ ಅವಶ್ಯಕತೆ ಇರಲಿಲ್ಲ. ಒಬ್ಬ ಪ್ರಧಾನಮಂತ್ರಿಗಳಾಗಿ ಒಂದು ಸಮಾವೇಶಕ್ಕೆ ಮಾಡಬಹುದಾಗಿತ್ತು. ಕಿಲೋಮೀಟರ್ ಗಟ್ಟೆ ರೋಡ್ ಶೋಗಳನ್ನು ಮಾಡಿದ್ರು. ರಾಜ್ಯ ಉದ್ದಕ್ಕೂ 65 70 ರೋಡ್ ಶೋಗಳನ್ನು ಪ್ರಧಾನಮಂತ್ರಿಗಳು ಮಾಡಿದ್ರು. ಅದು ಒಂದು ದುಂದು ವೆಚ್ಚನೆ. ಈಗ ಇವರು ಮುಖ್ಯಮಂತ್ರಿಗಳು ಮಾಡ್ತಾ ಇರತಕ್ಕಂಥದ್ದು ದುಂದು ವೆಚ್ಚನೆ. ನಾವು ಬಯಸ್ತಾ ಇರೋದು ಇದೇ ದುಂದು ವೆಚ್ಚಗಳನ್ನು ಮಾಡಿ. KC ಚಂದ್ರಶೇಖರ್ ರಾವ್ ಅವರು ತೆಲಂಗಾಣದಲ್ಲಿ ಅಧಿಕಾರವನ್ನು ಕಳ್ಕೊಂಡ್ರು. ಪ್ರತಿಯೊಬ್ಬರು ಅವ್ರಿಗೆ ಅದನ್ನೇ ಹೇಳಿದ್ದು, ಮಾಡಿ ನೀವು ನಿಮ್ಮ ಮಕ್ಕಳು ದುಂದು ವೆಚ್ಚ ಮಾಡಿ, ನೀವು ನಿಮ್ಮ ಮಕ್ಕಳು ಮಾತ್ರ ಲಕ್ಷಾಂತರ ಕೋಟಿಗಳನ್ನು ನೀವು ಗಳಿಸಿದ್ದೀರಾ, ಮುಂಚೆ ನಿಮ್ಗೇನು ಇರಲಿಲ್ಲ ಅನ್ನೋ ಮಟ್ಟದಲ್ಲಿ ಎಲ್ಲರೂ ಆರೋಪ ಮಾಡಿ ಜನಗಳಿಗೆ ಮನವರಿಕೆ ಆಯಿತು. ಅದೇ ರೀತಿಯಾದಂಥ ಮನವರಿಕೆಯಾಗಿ ಸಿದ್ದರಾಮಯ್ಯನವರು ಸಹ ಅವರ ಸ್ಥಾನವನ್ನು ಕಳೆದುಕೊಳ್ಳುವ ದಿನ ಬರುತ್ತೆ. ಅದರಿಂದ ಎಚ್ಚೆತ್ತುಕೊಳ್ಬೇಕು. ಒಬ್ಬ ಜವಾಬ್ದಾರಿಯುತ ಸಚಿವರು ಹಾರಿಕೆ ಉತ್ತರ ಕೊಡಬಾರ್ದು. ಅದಕ್ಕೆ ವಿಷಾದ ವ್ಯಕ್ತಪಡಿಸ್ಬೇಕು. ಅದರಲ್ಲಿ ಏನೂ ಹೋಗೋದಿಲ್ಲ. ಒಂದು ಫ್ಲೈಟಲ್ಲಿ ಹೋಗಿದ್ದೀವಿ, ನಾವೇನೋ ಒಂದೆರಡು ಕ್ಷಣ ಒಂದು ಸಂತೋಷದ ಕ್ಷಣವನ್ನು ಕಳೆದಿದ್ದೇವೆ, ಅದಕ್ಕೊಂದು ವಿಷಾದ ವ್ಯಕ್ತಪಡಿಸ್ತೀನಿ, ನಾವು ಅದನ್ನು ಬೇರೆ ಚರ್ಚೆ ಅದ ನಂತರ ಬೇರೆ ಚರ್ಚೆ ಮಾಡಿದ್ವಿ ಅನ್ನೋದೊಂದು ಉತ್ತರ ಕೊಡ್ಬೋದಾಗಿತ್ತು. ಜಯೇಶ್ ಪಟೇಲ್ ರವರು ತುಂಬ ಸೊಗಸಾಗಿ ಮಾತಾಡ್ತಾ ಇದ್ರು. ಎಷ್ಟು ಉತ್ತಮವಾದಂಥ ವಾಗ್ಮಿ ಅಂದರೆ, ಇಲ್ಲೇ ನಮ್ಮ ಮೈಸೂರು ಬ್ಯಾಂಕ್ RC ಕಾಲೇಜ್ ಹತ್ರ ಒಂದು ಸಭೆ ಮಾಡಿದ್ರೆ ಎದ್ದು ನಿಂತ ಸಭೆ ಮುಂದೆ ಕರೆಂಟ್ ಕೊಡ್ತಾ ಇಲ್ಲ ನಿಮ್ಮ ಸರ್ಕಾರ ಅಂದರು. ಕರೆಂಟ್ ಕೊಡೋಕೆ ವಿಫಲ ಆಗಿದೆ ನಿಮ್ಮ ಸರ್ಕಾರ ಅಂದರು. ಹೌದಪ್ಪ, ಕರೆಂಟ್ ಕೊಡ್ತಾ ಇಲ್ವಾ ನಮ್ಮ ಸರ್ಕಾರ? ಅಯ್ಯೋ, ಅಲ್ಲಿ ಕರೆಂಟ್ ವೈರ್ ಇಲ್ಲೇ ಇದ್ದ ಮುಟ್ಟು ನೋಡೋ, ಕರೆಂಟ್ ಬರ್ತಾ ಇಲ್ವೇನೋ ನೋಡೋ ಅಂದರು. ಅಂತಹ ಒಂದು ಉತ್ತರಗಳನ್ನು ಬಯಸ್ತಾರೆ. ಏನಂದರೆ ಜವಾಬ್ದಾರಿತವರು ಒಬ್ಬರ ಮೇಲೆ ಇನ್ನೊಬ್ಬರ ಕೆಸರೆಚ್ಚಾಟ ಮಾಡಬಾರ್ದು. ನಾವು ರಾಜ್ಯವನ್ನು ಹೇಗೆ ಕಟ್ಟಬೇಕು, ಬಡವರಿಗೆ ಯಾವ ರೀತಿಯಾದಂಥ ಉಪಕರಣಗಳನ್ನು ಕೊಡಬೇಕು. ಈಗ ಬರ ಪರಿಸ್ಥಿತಿ ಇದೆ, ಚರ್ಚೆ ಮಾಡಿ. ಒಂದೇ ನಿಮಿಷ ನಾನು ಮಾತಾಡ್ತೀನಿ. ಒಂದೇ ನಿಮಿಷ. ಈ ನಗರ ಪ್ರದೇಶಗಳಲ್ಲಿ ಹಳ್ಳಿಗಳಲ್ಲೂ ಸಹ ವಾಟರ್ ಟ್ಯಾಂಕರ್ಗಳು ಓಡಾಡ್ತಾ ಇದ್ದಾವೆ. ಪ್ರತಿ ಗಲ್ಲಿಗೂ ಒಂದೊಂದು ನಿಮಿಷಕ್ಕೂ ವಾಟರ್ ಟ್ಯಾಂಕರ್ಗಳು ಓಡ್ತಾ ಇದ್ದಾವೆ. ವಾಟರ್ ಮಾಫಿಯಾ ಆಗ್ತಾ ಇದೆ. ಮಾಫಿಯಾ ಅನ್ನೋದಕ್ಕಿಂತ ಬರಗಾಲ ಹೆಚ್ಚಾಗಿದೆ. ರಾಯಚೂರಿನಲ್ಲಿ ನಿಮ್ಮದೇ ಒಂದು ಯಾವುದೋ ವಾಹಿನಿಯಲ್ಲಿ ನೋಡಿದೆ, ವಾಟರ್ ಟ್ಯಾಂಕ್ನಲ್ಲಿ ದನಕ್ಕೆ ಬೇಕಾಗುವಂತ ಹುಲ್ಲಿಗೆ ನೀರು ಹಾಯಿಸ್ತಾ ಇದ್ದಾನೆ ರೈತರಿಗೆ ನೀರಿಲ್ಲ, ಬರಗಾಲ ಹೆಚ್ಚಾಗ್ತಾ ಇದೆ, ದನಕರುಗಳಿಗೆ ಮೇವಿಲ್ಲ. ಮೇವಿನ ಬಗ್ಗೆ ಏನ್ ಮಾಡ್ತಾ ಇದ್ದೀರಾ ನೀವು? DCA ಅಕೌಂಟಿನಲ್ಲಿ ಇರತಕ್ಕಂಥ ಹಣವನ್ನು ಆ ಹಸುಗಳ ದನಕರುಗಳ ಹಸು ಮೇವಿಗೆ ಯಾವ ವ್ಯವಸ್ಥೆನ ಮಾಡಿದ್ದೀರಾ? ಯಾವ ರಾಜ್ಯಕ್ಕೆ ನೀವು ಟೆಂಡರ್ ಅನ್ನು ಕೊಟ್ಟಿದ್ದೀರಾ? ತರಿಸ್ತಾ ಇದ್ದೀರಾ? ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಈ ರೀತಿ ದುಂದು ವೆಚ್ಚಗಳಿಗೆ ನಮ್ಮ ವಿರೋಧ ಇದ್ದೇ ಇದೆ. ಓಕೆ, ಎಸ್ ಇಮ್ರಾನ್ ಪಾಷಾ, ಈಗ ಒಂದು ನಾವು ನಾನು ಆಲ್ರೆಡಿ ಹೇಳಿದೆ, ಏನು ಹಿಂದಿನ ಸರ್ಕಾರಗಳಲ್ಲಿ ಮಾಡಿಲ್ವಾ? ಹಾಗಾದ್ರೆ ನೀವೇನು ಹೇಳ್ತೀರಿ ಸರ್? ಇದು ಕೇವಲ CM ಸಿದ್ದರಾಮಯ್ಯನವರು ಈಗ ನಮ್ಮ ರಾಜ್ಯದಲ್ಲಿ ಆಗಿರೋ ಇನ್ಸಿಡೆಂಟ್ ಬಗ್ಗೆ ಮಾತ್ರ ಮಾತಾಡ್ತೀರಾ? ಈ ಜೆಟ್ಗಳನ್ನ ಬಳಸ್ಕೊಂಡು ರಾಜಕಾರಣಿಗಳು ಸರ್ಕಾರದ ದುಡ್ಡನ್ನ ಅನುಭವಿಸ್ತಾ ಇರೋರು ಅಥವಾ ಸರ್ಕಾರದ ದುಡ್ಡನ್ನ ದುಂದು ವೆಚ್ಚ ಮಾಡೋರ ಬಗ್ಗೆ ಏನು ಹೇಳ್ತೀರಿ ಇಮ್ರಾನ್ ಅವರೇ? ಅದೇ ಮೇಡಮ್, ಅದು ಬರೀ ಸರ್ಕಾರ, ಇವಾಗ ಸರ್ಕಾರನಲ್ಲಿ ಅಧಿಕಾರನಲ್ಲಿ ಇರೋ MLA ಆಗಿರ್ಲಿ, ಚೀಫ್ ಮಿನಿಸ್ಟರ್ ಆಗಿರ್ಲಿ, ಅವ್ರು ಮಾತ್ರ ಅಲ್ಲ, ಬೇರೆ ಬೇರೆ ಇವಾಗ ನಾವು ಲಾಸ್ಟ್ ಟೈಮ್ ಕೂಡ ನೋಡ್ಬೋದು, ಇಲ್ಲಿ ಪ್ರಧಾನ ಮಂತ್ರಿ, ಗೃಹ ಮಂತ್ರಿ ಅವರೆಲ್ಲ ಬಂದಿರುವಾಗ ಯಾವ ರೀತಿ ಜನರ ದುಡ್ಡನ್ನ, ಜನರ ಟ್ಯಾಕ್ಸ್ ಅಮೌಂಟ್ ನ ಯಾವ ರೀತಿ ಉಪಯೋಗ ಮಾಡಿದ್ದಾರೆ ಅಂತ. ಸೊ ಅದಕ್ಕಾಗಿ ನಾನು ಹೇಳೋದು ಇಷ್ಟೇ ಮೇಡಮ್, ಮೊದಲನೇದಾಗಿ ಅವರು ಇವಾಗ ಯಾರೇ ಅಧಿಕಾರನಲ್ಲಿ ಇರ್ಲಿ,
ಅವರು ಪರ್ಸನಲ್ ದುಡ್ಡಿಂದ ಓಡಾಡ್ತಾ ಇದ್ದಾರೋ ಅಥವಾ ಪಬ್ಲಿಕ್ ದುಡ್ಡಿಂದ ಓಡಾಡ್ತಾ ಇದ್ದಾರೋ ಅಕೌಂಟಬಿಲಿಟಿ ಇರಬೇಕು. ವರ್ಷಕ್ಕೆ ಒಂದು MLA ಗೆ ಇಷ್ಟೇ ಖರ್ಚು, ಆಗ್ಲೇ ನಾವು MLA ಗಳಿಗೆ ಫ್ಲಾಟ್ ಟಿಕೆಟ್ ಫ್ರೀ ಮಾಡಿದೀವಿ, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಆ ಬಿಲ್ಲು, ಈ ಬಿಲ್ ಅಂತ ಎಲ್ಲ ಅಷ್ಟೊಂದು ಫ್ರೀ ಮಾಡಿದೀವಿ. ಅದ್ರ ಜೊತೆಗೆ ಇವಾಗ ಪ್ರೈವೇಟ್ ಜೆಟ್ ಅಂತ ಉಪಯೋಗ ಬಂದ್ರೆ ಎನಿ ಕ್ರಿಟಿಕಾಲಿಟಿ ಎಮರ್ಜೆನ್ಸಿ ಏನಾದ್ರೂ ಅಂತ ಸಮಯದಲ್ಲಿ ಉಪಯೋಗ ಮಾಡಬೇಕು. ಓಕೆ, ಇವಾಗ ಉಪಯೋಗ ಮಾಡಿದ್ದಾರೆ, ಜನರಿಗೆ ತೊಂದರೆ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಇರುತ್ತೆ, ಅಸೆಂಬ್ಲಿಗೆ ವಾಪಸ್ ಬರಬೇಕು ಅಂತ ಓಕೆ ಒಪ್ಕೊಳ್ಳೋಣ. ಬಟ್ ನೀವು ಕೊಡೋ ಸ್ಟೇಟ್ಮೆಂಟ್ ಏನ್ ಕೊಡ್ತಾ ಇದ್ದೀರಾ? ನೀವು ಜನರಿಗೆ ನಿಮ್ಮ ಬಿಹೇವಿಯರ್ ಇಂದ, ನಿಮ್ಮ ಮಾತುಗಳಿಂದ ಏನ್ ಮೆಸೇಜ್, ಏನ್ ಸಂದೇಶಗಳನ್ನ ನೀವು ಕಳಿಸ್ತಾ ಇದ್ದೀರಾ? ನೀವು ಹೇಳ್ಬೋದಾಗಿತ್ತಲ್ವಾ, ನಾವು ಹೋಗ್ತಾ ಇದೀವಿ ಅಂತ ಸಮಯದಲ್ಲಿ. ಇವಾಗ ನಮ್ಮ ವಕ್ತಾರರು, ನಮ್ಮ ಸಹೋದರರು ಯಾರೋ ಹೇಳಿದ್ರು, ಹೇಳೋ ರೀತಿ ಇರುತ್ತೆ ಜನರಿಗೆ, ಯಾವ ರೀತಿ ನೀವು ಮಾಹಿತಿ ತಲುಪಿಸ್ತೀರಾ ಅದು ಜನರು ಖುಷಿ ಕೂಡ ಪಡಿಬಹುದು. ಆಮೇಲೆ ನಿಮ್ಮ ಮಾತಿಂದ ಎಷ್ಟು ಅಹಂಕಾರ ಇದೆಯೋ ಕೂಡ ತಿಳ್ಕೊಬಹುದು. ಆಮೇಲೆ ಎಷ್ಟು ಸಿಂಪತಿ ಕೂಡ ತೋರಿಸ್ಬೋದು ನಿಮ್ಮ ಮಾತಿಂದ. ನೀವು ಆಡೋ ರೀತಿ, ನಡೆಯೋ ರೀತಿ ಎಲ್ಲರೂ ಒಂದು ಎಕ್ಸಾಂಪಲ್ ಆಗಿರ್ಬೇಕು. ಯಾಕಂದ್ರೆ ಬರೋ ಪೀಳಿಗೆ ನಿಮ್ ಮುಖಾಂತರ ಸಂದೇಶ ಹೋಗ್ಬೇಕು. ಸೆಕೆಂಡ್ ಲೆವೆಲ್ ಲೀಡರ್ಶಿಪ್ ಬೆಳಿಬೇಕು, ಥರ್ಡ್ ಲೆವೆಲ್ ಲೀಡರ್ಶಿಪ್ ಬೆಳಿಬೇಕಂದ್ರೆ ಅವ್ರಿಗೆ ಆಸೆ ಬರಬಾರ್ದು. ಇವರು ಯಾವ ಐಶೋ ಆರಾಮಿ ಜೀವನ ಮಾಡ್ತಾ ಇದ್ದಾರೆ, ಪ್ರೈವೇಟ್ ಜೆಟ್ ಹೋಗ್ತಾ ಇದ್ದಾರೆ, ಅಲ್ಲಿ ಓಡಾಡ್ತಾ ಇದ್ದಾರೆ, ಇಲ್ಲಿ ಓಡಾಡ್ತಾ ಇದ್ದಾರೆ, ನಾವು ರಾಜಕಾರಣಿಗಳು ಆದ್ರೆ ಈ ರೀತಿ ಮಾಡ್ಬೋದು ಅಂತ ಅವ್ರಿಗೆ ಆ ಮೆಸೇಜ್ ಬರಬಾರ್ದು. ನಾವು ರಾಜಕಾರಣಿ ಆದ್ರೆ ಈ ತರ ನಾವು ಸಮಸ್ಯೆನ ಬಗ್ಗೆ ಇಮ್ರಾನ್ ಪಾಷಾ ಅವರೇ, ಇದನ್ನ ಎಲ್ಲಾ ರಾಜಕಾರಣಿಗಳಿಗೂ ಸೇರಿಸಿ ಹೇಳ್ತಾ ಇದ್ದೀರಾ ತಾನೆ? ಖಂಡಿತ ಮೇಡಮ್, ಖಂಡಿತ ಎಲ್ಲಾ ರಾಜಕಾರಣಿಗೂ ಸೇರಿ ಹೇಳ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ನಾವು ಒಂದು ಎಕ್ಸಾಂಪಲ್ ಆಗಿರ್ಬೇಕು ಜನರಿಗೆ. ನಾವು ನಾಳೆ ದಿವಸ ರಾಜಕಾರಣಿ ಆದ್ರೆ ಇಂಥ ರಾಜಕಾರಣಿ ಆಗ್ಬೇಕು, ಇಂಥ ಜನರಿಗೆ ನಾವು ಸಹಾಯ ಮಾಡ್ಬೇಕು, ಕೆಲಸ ಮಾಡ್ಬೇಕಂತ ಒಂದು ಒಳ್ಳೆ ಮೆಸೇಜ್ ಬರೋ ರೀತಿ ಮುಂದಿನ ಬಾರಿ ಕುಮಾರಸ್ವಾಮಿ ಅವರ ಅಕಸ್ಮಾತ್ ಆಗಿ CM ಆದ್ರೆ ನಮ್ಮ ಸರ್ಕಾರಿ ಕಚೇರಿಗಳನ್ನ ಉಪಯೋಗಿಸ್ತಾರ ಮತ್ತೆ ತಾಜ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರ? ಒಂದ್ ಸ್ವಲ್ಪ ಬಹಿರಂಗಪಡಿಸಿ. ನೀವು ಕೇಳ್ಬೇಕ್ರಿ, ಯಾವಾಗ ನೋಡಿ, ಯಾವಾಗ ಏನ್ ಪ್ರಶ್ನೆ, ಯಾವಾಗ ಏನ್ ಸಮಸ್ಯೆ ಆಗುತ್ತೆ, ಯಾವಾಗ ಏನ್ ಸಮಸ್ಯೆ ಆಗುತ್ತೆ ಆವಾಗ ಆ ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ತಗ್ಗಾಕ್ ಉತ್ತರ ಸಿಗುತ್ತೆ. ಆಗೋ ರೀತಿ ಭೂತಕಾಲ ಭವಿಷ್ಯಕಾಲ ಬಗ್ಗೆ ಎಲ್ಲ ಮಾತಾಡಿದ್ರೆ ಆಗಲ್ಲ. ಇವಾಗ ವಾಸ್ತವಾಂಶ ನೈತಿಕತೆ ಬಗ್ಗೆ ಹೇಳಿದ್ರಲ್ಲ, ನೈತಿಕತೆ ಬಗ್ಗೆ ಹೇಳಿದ್ರಲ್ಲ ಪಾಷಾ ಅವ್ರೆ, ಆಮ್ ಆದ್ಮಿ ಅವರಿಗೂ ನೀವು ಇದೇ ಪ್ರಶ್ನೆನ ಕೇಳ್ಬೋದು. ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ನಾನು ಸ್ವಂತ ಗಾಡಿಯಲ್ಲಿ ಓಡಾಡ್ತೀನಿ ಅಂತ ಹೇಳಿದ್ರು, 3 ದಿನ ವ್ಯಾಗನಾರ್ ಅಲ್ಲಿ ಓಡಾಡಿ ಆನಂತರ ಅವ್ರದ್ದು ಕಾನ್ವಾಯಲ್ಲಿ 10ಕ್ಕಿಂತ ಜಾಸ್ತಿ ವೆಹಿಕಲ್ ಬಂತು. ನಾನು ಸರ್ಕಾರಿ ಬಂಗ್ಲೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು, ಆದ್ರೆ ನಿಮ್ಮದೇ ಸರ್ಕಾರಿ ಬಂಗ್ಲೆ ಅಂತ ಹೇಳಿದ್ರು, ಸರ್ಕಾರ ಸರ್ಕಾರಿ ಬಂಗ್ಲೆ ಅಂತ ಹೇಳಿದವರು ಇವಾಗ ಒಬ್ಬರಿಗೊಂದು ಇಲ್ಲಿರೋ ಕೇಂದ್ರ ಅಧೀನದಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ. ಯಾವ 9 ಸರ್ಕಾರಿ ಬಂಗ್ಲೆ ರೀ, ಸರ್ಕಾರಿ ಬಂಗ್ಲೆ. ಇಲ್ಲಿ ಕಾವೇರಿ ಇದೆಯಲ್ಲ, ಕಾವೇರಿ ರೀತಿ ನಾವೇನ್ ಹೇಳೋಣ, 90 ವರ್ಷದ ಹಿಂದಿನ ಬಿಲ್ಡಿಂಗ್ ನ ಕೆಡವಿ ಹಾಕಿರೋದು 50 ಕೋಟಿ ಖರ್ಚು ಮಾಡಿರೋದು, 1,500 ಕೋಟಿ ಖರ್ಚು ಪ್ರಶ್ನೆ ಮಾಡ್ತಾ ಇದೀವ. ಸರ್ಕಾರದ್ದು ಸಾವು ಸುಳ್ಳು ನೀವ್ ಹೇಳ್ತಾರೆ. ಏಜೆನ್ಸಿ ಕೊಟ್ಟಿರೋದು ಕೇಂದ್ರ ಸರ್ಕಾರದ ಸೆಕ್ಯೂರಿಟಿ ಏಜೆನ್ಸಿ, ದೆಹಲಿಯ ಸೆಕ್ಯೂರಿಟಿ ಏಜೆನ್ಸಿ ಕೇಂದ್ರ ಸರ್ಕಾರದ ನೀವು ಕೊಟ್ಟಿರೋದು, ಕೇಂದ್ರ ಸರ್ಕಾರ ಕೊಟ್ಟಿರೋದು. ಅದನ್ನೇ ತಗೋಬೇಕು ಅಂತ ಹೇಳಿರಲ್ಲ. ಗೊತ್ತಿರ್ಬೇಕು ತಾನೆ. ಯಾಕೆ ನೀವು 10 ವೆಹಿಕಲ್ ನೀವೇ ಕೊಟ್ಟಿರೋದು? ಇವತ್ತು ವಾಪಸ್ ಇವತ್ತು ರೆಡಿ ನಾವು ವಾಪಸ್ ಯಾರ್ದದು ಸರ್ಕಾರಿ ಅಧಿಕೃತ ನಿವಾಸ, ಅದ್ರ ಬಗ್ಗೆ ಪ್ರಶ್ನೆ ಎತ್ತಿರಲ್ಲ ನೀವು. ನಿಮ್ಮ ಪ್ರಧಾನಮಂತ್ರಿಗಳಲ್ಲಿ ಇದ್ದಾರೆ ಹಾಗಾದ್ರೆ. ರತನ್ ಅವರೇ, ಅಂತಿಮವಾಗಿ ನಾನು ಹೇಳ್ತೀನಿ, ಈಗ ಒಂದು ವಿಚಾರ ಏನು ಅಂತಂದ್ರೆ ಇಲ್ಲಿ ಏನು ಆಗಿದೆಯಲ್ಲ, ಇದೇ ಖಂಡನೆಯನ್ನ ನೀವು ನಿಮ್ಮ ಪಕ್ಷದ ರಾಜಕಾರಣಿಗಳು ಯಾರೇ ಆಗಿರ್ಬೋದು, ಸೊ ಇಂತಹ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ಇದ್ದ ಸಂದರ್ಭದಲ್ಲಿ ಮಾಡಿದ್ರೆ ಅದನ್ನು ನೀವು ಖಂಡಿಸ್ತೀರಾ ಕಡಾಖಂಡಿತವಾಗಿ? ಅಂತಿಮವಾಗಿ ಹೇಳಿ, ಏನು ಹೇಳ್ತೀರಿ? ನೋಡಿ ಮೇಡಮ್, ಈ ಒಂದು ರಾಜ್ಯದಲ್ಲಿ ಬರಗಾಲ ಇರುವಂಥ ಪರಿಸ್ಥಿತಿಯಲ್ಲಿ, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವಂಥ ಪರಿಸ್ಥಿತಿಯಲ್ಲಿ, ಹಾಗೂ ಸಾಮಾನ್ಯರ ಬದುಕು ಈ ಕಾಂಗ್ರೆಸ್ ಸರ್ಕಾರ ಬಂದು ಏನು ಅಸಹನೀಯ ಪರಿಸ್ಥಿತಿ ತಲುಪಿದೆ. ಇಂಥ ಸಮಯದಲ್ಲಿ ಇವರು ಮೋಜು ಮಸ್ತಿಯ ಥರ ಒಂದು ಮಾಡ್ತಾ ಇರುವಂಥದ್ದು
ಈ ರಾಜ್ಯದ ದೌರ್ಭಾಗ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇದು ಖಂಡನೀಯ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರು ಸಮಾಜವಾದಿಯಾಗಿ ಬಂದವರವರು ಇವಾಗ ಏನು ಇತ್ತೀಚೆಗೆ ನೋಡಿದ್ರೆ ಹ್ಯೂಬ್ಲಾಟ್ ವಾಚ್ ವಿಷಯ ಬಂದಿದ್ದಿರ್ಬೋದು, ಐಷಾರಾಮಿ ಕಾರ್ ಇದು ಇವರು ಆವಾಗಲೇ ಮೆನ್ಷನ್ ಮಾಡಿದ್ರಲ್ಲ ಅದಿರ್ಬೋದು, ಇವಾಗ ಐಷಾರಾಮಿ ಫ್ಲೈಟ್ ಇರ್ಬೋದು. ಅವರು ಸಮಾಜವಾದದಿಂದ ಎಲ್ಲಾದರೂ ಐಷಾರಾಮಯ್ಯ ಆಗ್ತಿದಾರ ಅನ್ನುವಂಥ ಒಂದು ಡೌಟು ಕೂಡ ನಮ್ಗೆ ಬರ್ತಾ ಇದೆ. ಓಕೆ ಓಕೆ ಆಯ್ತು. ಶಶಿಧರ್ ಅವರು ಅಂತಿಮವಾಗಿ ನೋಡಿ, ರಾಜ್ಯದ ಬರಗಾಲ ಇರತಕ್ಕಂಥ ಸಮಯದಲ್ಲಿ ಈ ರೀತಿಯಾದ ದುಂದು ವೆಚ್ಚಗಳನ್ನು ಕಡಿವಾಣ ಹಾಕಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನು ಯಾವ ರೀತಿಯಾದ ದುಂದು ವೆಚ್ಚಗಳು ಮಾಡ್ತಾ ಇದ್ದಾರೆ ಮತ್ತು ಮಂತ್ರಿಗಳು ಮತ್ತು ಶಾಸಕರು ದುಂದು ವೆಚ್ಚಗಳನ್ನು ಈ ಬಾರಿ ಆದರೂ ಅಟ್ಲೀಸ್ಟ್ ಈ ವರ್ಷನಾದರೂ ಕಡಿಮೆ ಮಾಡಿ ಅಂತ ಈ ಮೂಲಕ ನಾನು ಅವರು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ರಾಜ್ಯದ ಜನರಿಗೆ ಕುಡಿಯುವ ನೀರು ಕೊಡಿ ಮತ್ತು ಹಸುಗಳ ದನಕರುಗಳಿಗೆ ಮೇವು ಕೊಡಬೇಕು. ಇಂತಹ ಸಮಯದಲ್ಲಿ ಇವೆಲ್ಲ ಸಮಂಜಸ ಅಲ್ಲ. ಇಂತಹ ಕೃತ್ಯಗಳು ಮತ್ತೆ ಮತ್ತೆ ಉದ್ಭವ ಆಗದಂತೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ. ಸಿದ್ದರಾಮಯ್ಯನವರು ಸಮಾಜವಾದದಿಂದ ಬಂದು ಈ ರೀತಿ ನಡ್ಕೊಳ್ತಾ ಇರೋದು ಖಂಡನೀಯ. ಮುಂದಿನ ದಿನಗಳಲ್ಲಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ. ಎಲ್ಲ ತಾಲೂಕುಗಳಲ್ಲಿ ಬರ ನಿರ್ವಹಣೆಗೆ ಒಂದು ತಂಡಗಳನ್ನು ರಚನೆ ಮಾಡಿ ನಾವೇನು ಅಲ್ಲಿಂದ ಏನು ಇನ್ಪುಟ್ ತೊಗೊಂಡಿದ್ವಿ ಅದರ ಪ್ರಕಾರ ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರಿಸ್ತಾ ಇದೆ. ನಮಗೆ ಬರುವಂಥ ಪರಿಹಾರನೂ ಕೊಡಲ್ಲ, ನಮಗೆ ಬರುವಂಥ ಪಾಲನ್ನು ಕೊಡಲ್ಲ. ಅದು ಇದೇ ನಳಿನ್ ಕುಮಾರ್ ಕಟೀಲ್ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡಬೇಡಿ, ಲವ್ ಜಿಹಾದ್ ಬಗ್ಗೆ ಮಾತಾಡಿ ಅಂತ ಹೇಳಿದಂಥ ಇವರು ಬಹಳಷ್ಟು ಭಾವನಾತ್ಮಕ ವಿಷಯಗಳನ್ನ ಹೇಳಿ ಅಧಿಕಾರವನ್ನು ಲಾಸ್ಟ್ ಮಾತಾಡ್ತಾ ಇದ್ದಾರೆ. ಓಡಾಡಿರೋದು ಇದು ಸರಿಗಿದೆ, ತಪ್ಪೇನಿಲ್ಲ ಅಂತ ಹೇಳ್ತೀರಿ. ಅಲ್ಲ ಹೇಳಿದಾರಲ್ಲ, ಬಹಳ ಎಮರ್ಜೆನ್ಸಿ ಇತ್ತು, ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಅಂತ ಅವ್ರು ಹೇಳಿದ್ದಕ್ಕೆ ಈಗ ಇನ್ನೊಂದು ಚರ್ಚೆಯಲ್ಲಿ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ವೀಕ್ಷಕರೇ, ನಮ್ಮ ರಾಜಕಾರಣಿಗಳು ನಾವು ಓಟ್ ಹಾಕಿ ಗೆಲ್ಲಿಸಿ ನಮ್ಮ ರಾಜ್ಯ ಸರ್ಕಾರವನ್ನು ಅಥವಾ ನಮ್ಮ ರಾಜ್ಯವನ್ನು ನಮ್ಮ ದೇಶವನ್ನು ಆಳಿ ಅಂತ ಕೊಟ್ಟರೆ ಇವರ ಒಂದು ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಇವರೇ ದೊರೆಗಳ ರೀತಿಯಾಗಿ ವರ್ತಿಸೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ದುಂದು ವೆಚ್ಚ ಅನ್ನೋದಕ್ಕಿಂತ ಹೆಚ್ಚಾಗಿ ಪರಿಸ್ಥಿತಿ ಹೇಗಿದೆ, ಬರ ಪರಿಸ್ಥಿತಿಗೆ ಪರಿಹಾರ ಬೇಕು ಅಂತ ಕೇಂದ್ರದ ಹತ್ರ ಅನುದಾನ ಕೇಳೋಕೆ ಹೋದಾಗ ಇಲ್ಲಿ ಇವರು ಓಡಾಡೋ ಅಥವಾ ಬಳಸುವಂತಹ ಮಾರ್ಗ ಯಾವುದು? ಐಷಾರಾಮಿ ಜೆಟ್ ಅವಶ್ಯಕತೆ ಇತ್ತ? ಇದಕ್ಕೆ ದುಂದು ವೆಚ್ಚ ಮಾಡೋ ಅವಶ್ಯಕತೆ ಇತ್ತ? ಈ ಸರ್ಕಾರ ಅಲ್ಲ, ಯಾವುದೇ ಸರ್ಕಾರಗಳಾದರೂ ಕೂಡ ಇದನ್ನ ಮಾಡಬಾರ್ದು. ಯಾವುದೇ ಮುಖ್ಯಮಂತ್ರಿಗಳಾದರೂ ಕೂಡ ಇದರ ಬಗ್ಗೆ ಒಂದಲ್ಲ 10 ಬಾರಿ ಯೋಚನೆ ಮಾಡಬೇಕು. ನಾನು ಉಪಯೋಗಿಸ್ತಾ ಇರೋದು ನನ್ನ ಜನರ ದುಡ್ಡು, ನಾನು ಅಲ್ಲಿ ಉಪಯೋಗಿಸೋಕ್ಕಿಂತ ಮುಂಚೆ ನಾನು 100 ಬಾರಿ ಯೋಚನೆ ಮಾಡಬೇಕು. ಸಿಕ್ತಲ್ಲ ಹೆಂಗೋ ಈರಣ ಬಿಡು ಅಂತ ಅನ್ನುವ ಮನಸ್ಥಿತಿ ಬದಲಾಗಬೇಕು. ಅದರಲ್ಲೂ ಸಿದ್ದರಾಮಯ್ಯನವರಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಜನ, ಅದನ್ನ ಯೋಚನೆ ಮಾಡಬೇಕಾಗತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆ ಮತ್ತಿನ್ನೇನೇನು ಉತ್ತರಗಳು ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.